Good morning, Shubhodaya. Very good morning to all of you, and thanks for joining on time. Congratulations. Excellent, guys. Very good. ಈಗ ನಮ್ಮ ಮೊದಲನೇ ರಿಚುವಲ್ ಪ್ರಾರಂಭ ಮಾಡೋ ಸಮಯ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಯಾ ರೆಡಿ ಸ್ಟಡಿ 1 2 3 ಗೋ. ಮೂರು ಪುಸ್ತಕ ಸೆಟ್ಗಳು. ಓಕೆ, 1 2 3 ಗೋ. ಒಂದು ಸೆಟ್, ಎರಡನೇದು, ಎರಡು ಸೆಟ್, ಮೂರನೇದು. ಎಕ್ಸಲೆಂಟ್, ಗೈಸ್. ವಂಡರ್ಫುಲ್, ವಂಡರ್ಫುಲ್. ಇದನ್ನ ಮಾಡಿದ್ರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದರ ಲಾಭನ ಪಡ್ಕೋಬೇಕು. ಯಾಕಂದ್ರೆ ಬೆಳಿಗ್ಗೆನೆ ನಾವು ಎದ್ದಿದ ನಂತರ ಈ ಒಂದು ಕ್ರಿಯೆನ ಮಾಡಿದ್ರೆ ನಮ್ಗೆ ಅಪಾರವಾದಂತಹ ಎನರ್ಜಿ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು ಜಾಸ್ತಿ ಆಗೋದ್ರಿಂದ ನಮ್ಮ ಗಮನ, ಫೋಕಸ್ ಹೆಚ್ಚಾಗತ್ತೆ. ಯಾ ಫೋಕಸ್ ಹೆಚ್ಚಾದ್ರೆ, ಏಕಾಗ್ರತೆ ಹೆಚ್ಚಾದ್ರೆ ನಾವು ಚೆನ್ನಾಗಿ ಜ್ಞಾನವನ್ನ ಅರ್ಚನೆ ಮಾಡ್ಕೋತೀವಿ. ಕೇಳಿದ್ನೆಲ್ಲ ಮನಸ್ಸೊಳಗೆ ಸರಾಗವಾಗಿ ಇಳಿಯುತ್ತೆ. ಅರ್ಥ ಆಗುತ್ತೆ. ಅರ್ಥ ಆದ್ರೆ ಅದನ್ನ ನಾವು ಆಕ್ಷನ್ ಮಾಡ್ತೀವಿ. ಆಕ್ಷನ್ ಮಾಡಿದಾಗ ಫಲ ಸಿಗುತ್ತೆ ಅಷ್ಟೇ. ಓಕೆ, ದಟ್ ಈಸ್ ದ ಹೋಲ್ ಪರ್ಪಸ್ ಬಿಹೈಂಡ್ ದಿಸ್ ಎಕ್ಸಸೈಸ್. ಈಗ ನಾವು ಅಪರಿಮಿತರು ಅಂತ ನೆನಪಿಸಿಕೊಳ್ಳೋ ಸಮಯ. ನಮ್ಮ ಸುತ್ತ ಮನಸ್ಸಿಗೆ ಪದೇ 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 ಹೇಳಬೇಕು ಸ್ನೇಹಿತರೆ, ನಾವು ಅಪರಿಮಿತರು. ಲಿಮಿಟ್ಲೆಸ್ ಪೊಟೆನ್ಷಿಯಲ್ ನಮ್ಮಲ್ಲಿದೆ. ನಾವು ಇನ್ಫಿನಿಟ್ ಶಕ್ತಿ ನಮ್ಮಲ್ಲಿದೆ ಅಂತ ಹೇಳಿ. ಓಕೆ, ಅನಂತವಾದಂಥ, ಮಿತಿ ಇಲ್ಲದೆ ಇರುವಂತಹ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ. ನೆನಪಿಸಿಕೊಳ್ಳೋ ಸಮಯ. ಮೂರು ಚಪ್ಪಾಳೆ, ಒಂದು ಘೋಷಣೆ. ರೆಡಿ ಸ್ಟಡಿ 1 2 3. ನಾನು ಅಪರಿಮಿತ. One, ನಾನು ಅಪರಿಮಿತ. One, two, three. ನಾನು ಅಪರಿಮಿತ. ಎಸ್, ನಾನು, ನೀವು ಎಲ್ಲರೂ ಅಪರಿಮಿತರೇ. ನಮ್ಮ ಒಳಗೆ ಅಡಗಿರುವ ಅಪರಿಮಿತವಾದ ಸಾಮರ್ಥ್ಯವನ್ನು ಹೆಕ್ಕಿ ತೆಗೆದು ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರುವ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಅಥವಾ ಗುರಿಗಳನ್ನು ಸಾಧಿಸಿಕೊಟ್ಟಿರುವಂತಹ ಸಾಧಕರು. ಕಂಗ್ರಾಚುಲೇಷನ್, ವೆಲ್ ಡನ್. ಓಕೆ, ವೆರಿ ಇಂಟ್ರೆಸ್ಟಿಂಗ್. ನಾವು ಹಣ ಮತ್ತು ಯಶಸ್ಸು ಅನ್ನೋ ಒಂದು ವಿಭಾಗನ ಕರೀತಾ ಇದ್ದೀವಿ ನಾವೀಗ. ತುಂಬಾನೇ ಮುಖ್ಯ ಸ್ನೇಹಿತರೆ. ಈ ಒಂದು ಹಂತಕ್ಕೆ ಬಂದಿದ್ದೀವಿ. 57ನೇ ದಿನದಲ್ಲಿ ಏನ್ ಕರಿತೀವಿ ಅನ್ನೋ ಕುತೂಹಲ ಎಲ್ಲರಿಗಿದೆ. ಈಗಿಂದ ಕಲಿಯೋದು ಬರೀ ಹಣದಿಂದ ಯಶಸ್ಸನ್ನ ಹೇಗೆ ಗಳಿಸೋದು ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ 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 ಇಂಟ್ರೆಸ್ಟಿಂಗ್ ಸೆಷನ್. ಪ್ಲೀಸ್ ಪೇ ಅಟೆನ್ಷನ್. ಬೇಕಾದ್ರೆ ನೋಟ್ಸ್ಗಳನ್ನ ಮಾಡ್ಕೊಳ್ಳಿ, ಬಟ್ ಡೋಂಟ್ ಮಿಸ್ ಇವನ್ ಎ ಸಿಂಗಲ್ ಮಿನಿಟ್. ಓಕೆ, ಐ ಆಮ್ ಶೇರಿಂಗ್ ಮೈ ಸ್ಕ್ರೀನ್. ಯಾ ಯಾ ಏನ್ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಯು ಗೆಟ್ ವಾಟ್ ಯು ಫೋಕಸ್ ಆನ್. ಸ್ನೇಹಿತರೆ, ಕಾಣ್ತಾ ಇದೆಯಾ? ಐ ಮೇಕ್ ಇಟ್ ಲಿಟಲ್ ಬಿಗ್ಗರ್. ಯಾ ಯಾ ಯಶಸ್ಸು ಮತ್ತು ಹಣದಲ್ಲಿ ಯು ಗೆಟ್ ವಾಟ್ ಯು ಫೋಕಸ್ ಆನ್. ನೀವು ಯಾವುದ್ರ ಮೇಲೆ ಗಮನ ಹರಿಸ್ತೀರೋ ಅದನ್ನೇ ಪಡಿತೀರಿ, ಅಥವಾ ನೀವು ಏನ ಪಡಿತೀರೋ ಅದ್ರ ಮೇಲೆ ನೀವು ಗಮನ ಹರಿಸಿರ್ತೀರಿ ನಮ್ಮ ಜೀವನದಲ್ಲಿ. ಅಲ್ವಾ? ಎಷ್ಟು ಅದ್ಭುತವಾಗಿದೆ ಅಲ್ವಾ? ನಿಜ ಅಲ್ವಾ? ನಾವು ಯಾವ್ದ್ರ ಮೇಲೆ ಹೆಚ್ಚು ಫೋಕಸ್ನ ಮಾಡ್ತೀವಿ, ಯಾವ್ದ್ರ ಮೇಲೆ ಏಕಾಗ್ರತೆಯಿಂದ ಕೆಲಸ ಮಾಡ್ತೀವಿ, ಯಾವ್ದನ್ನ ಪದೇ ಪದೇ ಯೋಚನೆ ಮಾಡ್ತಾ ಇರ್ತೀವಿ, ಅದು ಬೇಕು 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 ಅಂತ, ಅದು ನಮಗ್ ಸಿಗುತ್ತೆ ಅಲ್ವಾ? ಅದೇನಿಥಿಂಗ್, ಇಟ್ ಕುಡ್ ಬಿ ದುಡ್ಡು, ಸಂಬಂಧ, ಆ ಕೆಲಸದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಉನ್ನತಿ, ಆರೋಗ್ಯದಲ್ಲಿ ಉತ್ತಮ ಸ್ಥಿತಿ. ಎನಿಥಿಂಗ್ ಯು ಟೇಕ್, ನಾವು ಏನ್ ಮೇಲೆ ಗಮನ ಹರಿಸ್ತೀವೋ ಅದು ನಮಗೆ ಸಿಗುತ್ತೆ. ಸೊ ಹಣದ ವಿಚಾರದಲ್ಲಿ ನಾವು ಅದೇ ಮಾಡಬೇಕು. ಮಾಡಿದಾಗ ನಮ್ಗೆ ಹೆಚ್ಚಿನ ಹಣ ಸಿಗುತ್ತೆ ಅನ್ನೋದೇ ಇವತ್ತಿನ ಸೆಷನ್ನ ಒಂದು ತಾತ್ವಿಕ ಭಾವ. ಓಕೆ, ಇಫ್ ಯು ಡೋಂಟ್ ಪುಟ್ ಎ ವ್ಯಾಲ್ಯೂ ಆನ್ ಮನಿ ಅಂಡ್ ಸೀಕ್ ವೆಲ್ತ್, ಯು ಮೋಸ್ಟ್ ಪ್ರಾಬಬ್ಲಿ ವೋಂಟ್ ರಿಸೀವ್ ಇಟ್. Dr. John DeMartini, self-made multi-millionaire
ಅಂಡ್ ಕನ್ಸಲ್ಟೆಂಟ್ ಆನ್ ಫೈನಾನ್ಷಿಯಲ್ ಅಂಡ್ ಲೈಫ್ ಮಾಸ್ಟರ್ ಅವರು ಹೇಳ್ತಾರೆ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಂತ ಬರೆದ ಪುಸ್ತಕ ಮಿಲಿಯನ್ ಗಟ್ಟಲೆ ಸೇಲ್ ಆಗಿದೆ, ತುಂಬಾ ಜನರ ಜೀವನ ಬದಲಾಯಿಸಿರುವಂತಹ ಪುಸ್ತಕ ಅನ್ನ ಬರೆದಂತಹ ಡಾಕ್ಟರ್ ಜಾನ್ ಡಿ ಮಾರ್ಟಿನ್ ಹೇಳ್ತಾರೆ, ಇಫ್ ಯು ಡೋಂಟ್ ಪುಟ್ ಎ ವ್ಯಾಲ್ಯೂ ಆನ್ ಮನಿ ಅಂಡ್ ಸೀಕ್ ವೆಲ್ತ್, ನೀವು ದುಡ್ಡಿಗೆ ಮೌಲ್ಯ ಕೊಡದೇ ಇದ್ರೆ, ಆ? ಸಂಪತ್ತನ್ನ ಸೃಷ್ಟಿ ಮಾಡ್ಕೊಳ್ಳಕ್ಕೆ ಬೇಕು ಅಂತ ದುಡ್ಡಿಗೆ ಮೌಲ್ಯ ಕೊಡದೇ ಇದ್ರೆ, ನೀವು ಮೋಸ್ಟ್ ಪ್ರಾಬ್ಲಿ ವೋಂಟ್ ರಿಸೀವ್, ನೀವು ಸಿಗೋದಿಲ್ಲ, ಆ ಒಂದು ಸಂಪತ್ತನ್ನ ನೀವು ಸೃಷ್ಟಿ ಮಾಡ್ಕೊಳಕ್ ಆಗೋದಿಲ್ಲ, ಪಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯು ಮಸ್ಟ್ ಸೀಕ್ ವೆಲ್ತ್ ಫಾರ್ ಇಟ್ ಟು ಸೀಕ್ ಯು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ನನಗೆ ಏನು ಸಂಪತ್ತನ್ನ ಕೇಳ್ತೀವಿ, ಪಡಿಬೇಕು ಅಂತ ಅನ್ಕೊಂತೀವಿ. ನಿಮ್ಮ ಸೀಕ್ ವೆಲ್ತ್ ಫಾರ್ ಇಟ್ ಟು ಸೀಕ್ ಯು. ನಿಮ್ಮನ್ನು ನೀವು ಸೀಕ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಆ ಕೇಳೋದಕ್ಕೆ, ಪಡ್ಕೊಳ್ಳೋದಕ್ಕೆ, ಹೊಂದೋದಕ್ಕೆ ನೀವು ಸಂಪತ್ತನ್ನ ಹೊಂದಬೇಕಾಗತ್ತೆ. ಇಫ್ ನೋ ಬರ್ನಿಂಗ್ ಡಿಸೈರ್ ಫಾರ್ ವೆಲ್ತ್ ಅರೈಸಸ್ ವಿತ್ ಇನ್ ಯು, ನೋ ವೆಲ್ತ್ ವಿಲ್ ಅರೈಸ್ ಅರೌಂಡ್ ಯು. ನಿಮಗೆ ಬರ್ನಿಂಗ್ ಡಿಸೈರ್ ಏನಂತಾರೆ, ಪ್ರಬಲವಾದಂತಹ ಒಂದು ಬಯಕೆ, ಉರಿಯುವಂತಹ ಸುಡುವಂತಹ ಒಂದು ಬಯಕೆ ಇಲ್ಲ ಅಂತ ಹೇಳಿದ್ರೆ, ಯಾ ಇನ್ನ ಸಂಪತ್ತನ್ನ ಸೃಷ್ಟಿ ಮಾಡೋದಕ್ಕೆ ಅಥವಾ ನಿರ್ಮಿಸೋದಕ್ಕೆ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಯಾವುದೇ ವೆಲ್ತ್ ಅಥವಾ ಸಂಪತ್ತು ಸೃಷ್ಟಿಯಾಗಕ್ಕೆ ಸಾಧ್ಯ ಇಲ್ಲ. ಸೊ ಆ ಬರ್ನಿಂಗ್ ಡಿಸೈರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸುಡುವಂತಹ ಉರಿಯುವಂತಹ ಒಂದು ಬಯಕೆ, ಅದಮ್ಯವಾದ ಒಂದು ಬಯಕೆ ಬೇಕು. ಸುಮ್ಮನೆ ನನಗೆ ದುಡ್ಡು ಬೇಕು, ನನಗೆ 10 ಕೋಟಿ ಬೇಕು, 100 ಕೋಟಿ ಬೇಕು, ನಾನು ಶ್ರೀಮಂತ ಆಗ್ಬೇಕು, ನೋ ಇಟ್ ವಾಂಟ್ ವರ್ಕ್ ಇನ್ ದಟ್ ವೇ. ನನ್ಗೆ ಬೇಕೇ ಬೇಕು ಇಷ್ಟು ಸಂಪತ್ತು ಅಂತ ಹೇಳ್ಬೇಕು, ಆಗ ಮಾತ್ರ ಅದು ಸಿಗುತ್ತೆ. Having definiteness of purpose for acquiring wealth is essential for its acquisition. ಡೆಫಿನೆಟ್ನೆಸ್, ನಿಶ್ಚಿತತೆ ಇರಬೇಕು. ಆ ಒಂದು ಉದ್ದೇಶ ನನಗೆ ಯಾಕೆ ಬೇಕು ಅಂತ ಕೂಡ ಇರಬೇಕು. ಸುಮ್ಮನೆ ನಾನು ಶ್ರೀಮಂತ ಆಗ್ಬೇಕು ಅಂತದಲ್ಲ. ಯಾ ಏನಕ್ಕೆ ಬೇಕು ನನಗೆ? ನನ್ನಲ್ಲಿ ಆ ಸಾಮರ್ಥ್ಯ ಇದೆ, ನಾನು ಗಳಿಸ್ತೀನಿ, ಅಥವಾ ನನಗೆ ಆ ಹಣದಿಂದ ಇದೇನೋ ಮಾಡ್ತೀನಿ, ಅಥವಾ ನನ್ನಲ್ಲಿ ಅರ್ಹತೆ ಇದೆ ಸಂಪಾದನೆ ಮಾಡಲಿಕ್ಕೆ. ಅದು ತುಂಬಾನೇ ಮುಖ್ಯ ಆಗತ್ತೆ ಆ ವೆಲ್ತ್ ಅನ್ನ ಪಡೆಯೋದಕ್ಕೆ. ಸುಮ್ಮನೆ ಎಷ್ಟೊಂದು ಜನ ಹೇಳ್ತಾರ, ಏನಪ್ಪ ಆಗ್ಬೇಕು, ನಾನು ಲಕ್ಷಾಧಿಪತಿ ಆಗ್ಬೇಕು. ಅವಾಗ ಈ ಲಕ್ಷ ಏನೂ ಇಲ್ಲ ಬಿಡಿ, ಈ ಕೋಟಿನೂ ಏನೂ ಇಲ್ಲ, ಆದ್ರೂ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಹೇಳ್ತಾರೆ. ತುಂಬಾ ದುಡ್ಡು ಬಂದ್ಬಿಡ್ಬೇಕು, ಏನಕ್ಕೆ, ಇರೋ ಬರೋ ಸಾಲ ಎಲ್ಲ ತೀರಿಸ್ಬಿಡ್ಬೇಕು. ಆಮೇಲೆ ಆಮೇಲೆ ಒಂದು ಒಳ್ಳೆ ಮನೆ ತಗೊಂಡ್ಬಿಡ್ಬೇಕು, ಬಂಗ್ಲೆ, ಓಕೆ, 3 ಸ್ಟೋರಿ ಬಂಗ್ಲೆ ಎಲ್ಲ ಇರ್ಬೇಕು ಅದರಲ್ಲಿ. ಇನ್ನೇನು ಆಮೇಲೆ ಒಳ್ಳೆ ಕಾರು, BMW, ಮರ್ಸಿಡೀಸ್ ಬೆನ್ಸ್, ಫಾರ್ಚುನರ್, ವಾಡೆವರ್ ತಗೊಂಡ್ಬಿಡ್ಬೇಕು. ಮತ್ತೆ ಮಕ್ಕಳಿಗೆ ಎಜುಕೇಶನ್ ತೊಂದರೆ ಆಗಬಾರ್ದು, ಹೆಂಡತಿಗೆ ಇಷ್ಟೊಂದು ಫಿಕ್ಸೆಡ್ ಡೆಪಾಸಿಟ್ ಇಟ್ಬಿಡೋದು, ನಿಮ್ಗೊಂದು ಅಕೌಂಟಲ್ಲಿ ಇಟ್ಬಿಡ್ಬೇಕು. ಯಾ ನನ್ನ ರಿಟೈರ್ಮೆಂಟ್ಗೆ ಅವಾಗ ಯಾವ್ದು ಸಮಸ್ಯೆ ಬರಲ್ಲ. ಈ ತರ ಯೋಚನೆ, ಡಸ್ ದಿಸ್ ವರ್ಕ್? ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ, ಆದ್ರೆ ಆಗಿಲ್ಲ, ಅವ್ರಿಗೆ ಏನು ಸಿಗಲ್ಲ. ಯಾಕೆ? ಯಾಕಂದ್ರೆ ಅಲ್ಲಿ ಡೆಫಿನೆಟ್ನೆಸ್ ಮತ್ತೆ ಆ ಬರ್ನಿಂಗ್ ಡಿಸೈರ್ ಇದೆಯಾ ಇಲ್ವಾ ಅಂತ ಅವ್ರು ಚೆಕ್ ಮಾಡ್ಕೊಳಲ್ಲ ಸ್ನೇಹಿತರೆ. ಬರ್ನಿಂಗ್ ಡಿಸೈರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಂಗಿದ್ರೆ ಎಲ್ಲಾರು ಇವಾಗ ಅನ್ಕೊಳ್ಳೋರ್ಗೆಲ್ಲ, ಕನ್ಸ್ ಕಾಣೋರ್ಗೆಲ್ಲ ಇಷ್ಟೊತ್ತು ಎಲ್ಲರೂ ಕೋಟ್ಯಾಧಿಪತಿಗಳಾಗ್ಬಿಟ್ಟಿರೋರು ಪ್ರಪಂಚದಲ್ಲಿ. ಯಾಕೆ ಆಗ್ತಾ ಇಲ್ಲ? ಇದೊಂದು ಡಿಫ್ರೆನ್ಶಿಯೇಷನ್ ಫ್ಯಾಕ್ಟರ್ ಇದೆ, ಅದನ್ನ ನಾವು ಗಮನಿಸಬೇಕು. ಅದು ಜಾಬ್ ಇರಲಿ, ಬಿಸ್ನೆಸ್ ನ ಬಿಲ್ಡ್ ಮಾಡೋದಿರಲಿ, ವಿನ್ ಮಾಡೋದಿರಲಿ, ಅಕ್ವೈರಿಂಗ್ ಮನಿನ ಸಂಪಾದನೆ ಮಾಡೋದಿರಲಿ, ವೆಲ್ತ್ ಮತ್ತೆ ರಿಚ್ ಲೈಫ್ ಸ್ಟೈಲ್ ನ ಹೊಂದೋದಿರ್ಲಿ, ಶ್ರೀಮಂತಿಕ ಒಂದು ಜೀವನ ಶೈಲಿ, ಜೀವನ ಮಟ್ಟ ನಮಗೆ ಏನ್ ಬೇಕು, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಅಥವಾ ಶ್ರೀಮಂತರಾಗಿರ್ಬೇಕು, ಆ ಒಂದು ಒಳ್ಳೆ ಹೋಟ್ಲಲ್ಲಿ, ಲೀಲಾ ಪ್ಯಾಲೇಸ್ ಅಲ್ಲಿ ಊಟ ಮಾಡಬೇಕು, ಅಲ್ಲಿ ಸ್ಟೇ ಮಾಡಬೇಕು, ನಾನು ಫಾರಿನ್ ಟ್ರಿಪ್ಗಳು ಹೋಗ್ಬೇಕು, ಯಾ ಆ ನನ್ನ ಕನಸಿನ ಕಾರು BMW, ಮರ್ಸಿಡೀಸ್ ಬೆನ್ನ ಹೊಂದಬೇಕು, ಡ್ರೈವ್ ಮಾಡ್ಬೇಕು, ನಾನು ನನ್ನ ಗಂಡನಿಗೆ ಹೆಂಡತಿಗೆ ಗಿಫ್ಟ್ ಕೊಡ್ಬೇಕು, ಯಾ ಆ ಒಂದು 5 ಕೋಟಿ ಬಂಗ್ಲೆ ನಾನು ತಗೋಬೇಕು. ಏನೇ ಇರಲಿ, ಒಳ್ಳೆ ಉತ್ತಮವಾದ ಕೆಲಸ ಮಾಡ್ಬೇಕು, ಕೆಲಸ ಸಿಗ್ಬೇಕು ನನಗೆ. ಇವಾಗ ಏನ್ ಪ್ಯಾಕೇಜ್ ಇದೆ ಅದ್ರದ್ದು 10% ಹೆಚ್ಚಿನ 100% ಹೈಕ್ ಇರುವಂತ ಕೆಲಸ ಸಿಗ್ಬೇಕು, ಅಥವಾ ಇರೋ ಕೆಲಸದಲ್ಲಿ ನನಗೆ ಉತ್ತಮವಾದಂತ ಅವಕಾಶಗಳು ಸಿಗ್ಬೇಕು ಬೆಳೆಯಲಿಕ್ಕೆ, ಪ್ರಮೋಷನ್ ಆಗಲಿ, ರೆಕಗ್ನಿಷನ್ ಆಗಲಿ, ಅಥವಾ ಹೆಚ್ಚು ಸಂಬಳವನ್ನಾಗಲಿ, ಅಥವಾ ಜ್ಞಾನ ಹೆಚ್ಚು ಮಾಡ್ಕೊಳ್ಳೋಕೆ ಅವಕಾಶ ಸಿಗ್ಬೇಕು. ನನ್ನ ಬಿಸ್ನೆಸ್ ಏನಿದೆ ಇವಾಗ ಅದನ್ನು ಉತ್ತಮ ಮಟ್ಟದಲ್ಲಿ ಕರ್ಕೊಂಡು ಹೋಗ್ಬೇಕು, ನಾನು ಮೇಲೆ ತೆಗೆದುಕೊಂಡು ಹೋಗ್ಬೇಕು. ಈಗೇನಿದೆ ಅರ್ನಿಂಗ್ ರೆವಿನ್ಯೂ ಇದೆ, ಅದನ್ನು 10 ಪಟ್ಟು ಹೆಚ್ಚು ಮಾಡಬೇಕು. ಏನೇ ಅನ್ಕೊಳ್ಳಿ, ಅದಕ್ಕೆಲ್ಲ ಅನ್ವಯ ಆಗೋದೇನು? ಗಮನ, ಫೋಕಸ್.
ಯಾವ್ದ್ರ ಮೇಲಿದೆ, ಮತ್ತೆ ವಿತ್ ಬರ್ನಿಂಗ್ ಡಿಸೈರ್ ಇದ್ರೆ ಮಾತ್ರ ಅದನ್ನ ನಾವು ಸಾಧನೆ ಮಾಡ್ಲಿಕ್ಕಾಗೋದು. ಬರೀ ಹಣ ಸಂಪಾದನೆ ಇದಲ್ಲ, ಕೆಲಸ ಸಂಪಾದನೆ, ಒಳ್ಳೆಯ ಸಂಬಂಧ ಸಂಪಾದನೆ. ನಮ್ಗೆ ಬರ್ನಿಂಗ್ ಡಿಸೈರ್ ಇರಬೇಕು. ವಿ ಶುಡ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಆಗುತ್ತೆ ಬಿಡು, ಮದ್ವೆ ಮಾಡ್ಬಿಟ್ಟಿದ್ದಾರೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ. ನೋ, ಇಟ್ ಡೋಂಟ್ ವರ್ಕ್ ಇನ್ ದಟ್ ವೇ. ನನಗೆ ಡಿಸೈರ್ ಇರಬೇಕು, ಬಯಕೆ ಇರಬೇಕು, ಅಗಾಧವಾದ ಅದಮ್ಯವಾದಂತಹ ಒಂದು ಆಸೆ ಇರಬೇಕು. ಅದನ್ನ ಸರಿಪಡಿಸ್ಕೋಬೇಕು ಸಂಬಂಧ. ಅದು ಅಣ್ಣ ತಮ್ಮಂದ್ರ ನಡೆ ಇರ್ಬೋದು, ನಮ್ಮ ರಿಲೇಟಿವ್ಸ್ ನಡೆ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಕಸ್ಟಮರ್ಸ್ ಕಡೆ ಇರ್ಬೋದು, ಹೂಎವರ್ ಇಟ್ ಇಸ್. ಸಂಬಂಧ ಅಂದ್ರೆ ಎಲ್ಲಾ ಕಡೆ ಬರ್ತದೆ. ಮಕ್ಕಳ ಜೊತೆ ಸಹಿತ ಇರ್ಬೋದು. ಅನ್ಲೆಸ್ ಅದರ್ ವೈಸ್ ಐ ಹ್ಯಾವ್ ದಟ್ ಬರ್ನಿಂಗ್ ಡಿಸೈರ್ ಇನ್ ಮೀ, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. ಓಕೆ ಸ್ನೇಹಿತರೆ, ಸೊ ಅದೇ ಡಿಫ್ರೆನ್ಸ್. ಒಬ್ಬ ಯಶಸ್ವಿ ವ್ಯಕ್ತಿಗೆ ನಾನು ಸಾಧಿಸಬೇಕು ಅನ್ನೋದು ಅಗಾಧವಾದ ಚೇತನ. ಅವನ್ನ ಅದೇ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಿಸೋದು, ಅದೇ 4:15 ಎದ್ದೇಳಿಸೋದು, ಅದೇ ಅವನಿಗೆ ಕ್ರಿಯೆಗಳಿಂದ ಮಾಡಿಸೋಂಥದ್ದು, ಆ ಬರ್ನಿಂಗ್ ಡಿಸೈರ್. ಮಿಕ್ಕದವ್ರಿಗೆ ಅನ್ಸುತ್ತೆ ನಾನು ಮಾಡ್ತೀನಿ ಅಂತ, ಬಟ್ ಅವ್ರಿಗೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಸುಪ್ತ ಮನಸ್ಸು ಬಿಡಲ್ಲ, ಯಾಕಂದ್ರೆ ಇದುವರೆಗೂ ಅವ್ರು ಅದನ್ನ ಮಾಡಿಲ್ಲ ಪಾಪ. ಅವ್ರ ಆ ವ್ಯಕ್ತಿತ್ವವಾಗಿ ಅದು ಹ್ಯಾಬಿಟ್ ಆಗಿದೆ, ಅದನ್ನ ಚೇಂಜ್ ಮಾಡ್ಕೋಬೇಕು. ಗುಡ್ ನ್ಯೂಸ್ ಇಸ್ ವಿ ಆರ್ ಇನ್ ದ ಪ್ರೊಸೆಸ್ ಆಫ್ ರೀವೈರಿಂಗ್, ರೀಕಂಡೀಷನಿಂಗ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್, ಅಲ್ವಾ? ಈ ಸಮುದಾಯದಲ್ಲಿರೋರು ಆಲ್ರೆಡಿ ಅದನ್ನ ಮಾಡ್ತಾ ಇದ್ದಾರೆ. ಅದು ಒಂದು ಸಿಹಿಯಾದ ಸುದ್ದಿ. ಬೇರೆಯವ್ರಿಗಿಂತ ವಿಭಿನ್ನರಾಗಿದ್ದೀವಿ ನಾವು. 100 ಜನರಲ್ಲಿ ಒಬ್ಬರಾಗಿದ್ದೀವಿ ನಾವೀಗ. ಹಾಗಾಗಿ ನಮಗಿದೆಲ್ಲ ಸಾಧ್ಯ ಮಾಡ್ಲಿಕ್ಕೆ ಆಗತ್ತೆ. ಕಂಗ್ರ್ಯಾಚುಲೇಷನ್ಸ್. ಓಕೆ ಸ್ನೇಹಿತರೆ, ಸೊ ಯು ಮಸ್ಟ್ ಡಿಸೈಡ್ ಟು ಬಿ ವೆಲ್ತಿ. ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಡಿಸೈಡ್ ಮಾಡ್ಬೇಕು, ನಾನು ವೆಲ್ದಿ ಆಗ್ಬೇಕು, ನಾನೊಬ್ಬ ಶ್ರೀಮಂತ ಆಗ್ಬೇಕು, ಒಬ್ಬ ರಿಚೆಸ್ಟ್ ಪರ್ಸನ್ ಆಗ್ಬೇಕು ಅಂತ ಫಸ್ಟ್ ಡಿಸೈಡ್ ಮಾಡ. ಕಾನ್ಶಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ನಾವು ಅದನ್ನ ಡಿಸೈಡ್ ಮಾಡಬೇಕು. ಕಾನ್ಶಿಯಸ್ ಡಿಸಿಷನ್ ಇಸ್ ಎ ಮಸ್ಟ್. ಆಮೇಲೆ ಯೋಚನೆ ಮಾಡೋದು, ನಾನು ವೆಲ್ತ್ ಅನ್ನ ಕಾನ್ಶಿಯಸ್ ಆಗಿ ನಾನು ಡೀಪ್ ಆಗಿ, ಎಷ್ಟು ಡೀಪ್ ಆಗಿ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ, ಸುಮ್ಮನೆ ಇವಾಗ ನಾವು ಹೇಳಿದ ರ್ಯಾಂಡಮ್ ಆಗಿ ನಾನು ಶ್ರೀಮಂತ ಆಗ್ಬೇಕು, ನನಗೇನು ಇದು ಬೇಕು ಅದು ಬೇಕು ಅಲ್ಲ. ನನಗೆ ಆ ವೆಲ್ತ್ ಬೇಕು, ಬೇಕಾದ್ರೆ ನಾನು ಏನೇನು ಮಾಡ್ತೀನಿ, ನಿಜವಾಗ್ಲೂ ಜಸ್ಟಿಫೈ ಮಾಡಬೇಕು. ಯಾ ಯಾಕೆ ಜಸ್ಟಿಫೈ ಮಾಡಬೇಕು? ಯಾಕಂದ್ರೆ ಇದು ನಮ್ಮ ಮನಸ್ಸಿಗೆ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಕಾನ್ಶಿಯಸ್ ಮೈಂಡ್ ವ್ಯಾಲಿಡೇಟ್ ಮಾಡುತ್ತೆ ಫಸ್ಟ್, ಇದಾಗತ್ತಾ ಇಲ್ವಾ ಅಂತ. ಕಾನ್ಶಿಯಸ್ ಮೈಂಡೇ ಎಷ್ಟೊಂದು ಸರಿ ರಿಜೆಕ್ಟ್ ಮಾಡ್ಬಿಡು, ಇಲ್ಲ ಇದಾಗಲ್ಲ. ಮುಂಚೆ ಯಾಕಾಗಿಲ್ಲ, ಹಿಂದೆ ಡಾಟಾ ಚೆಕ್ ಮಾಡುತ್ತೆ ಹೋಗಿ, ಮುಂದೆ ಆಗಿದೆಯಾ, ಟಕ್ 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 ಅಂತ ಮೆಮೊರಿನಲ್ಲಿ ಚೆಕ್ ಮಾಡುತ್ತೆ. ಮೆಮೊರಿಲಿ ಇಲ್ಲ, ಯಾವುದು ಸಪೋರ್ಟ್ ಮಾಡೋ ಅಂಶನೇ ಇಲ್ಲ, ಮಾಡಿರೋ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ ರೆಪಾಸಿಟರಿನಲ್ಲಿ. ಏನ್ ಹೇಳುತ್ತೆ ಕಾನ್ಶಿಯಸ್ ಮೈಂಡ್? ರಿಜೆಕ್ಟ್, ಐ ವಿಲ್ ನಾಟ್ ಟೇಕ್ ದಿಸ್ ಆಸ್ ಎ ಗೋಲ್ ಬಿಕಾಸ್ ಇಟ್ ಈಸ್ ಇಂಪಾಸಿಬಲ್ ಅಂದ್ಬಿಡುತ್ತೆ. ಸೊ ಸ್ನೇಹಿತರೆ, ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಆದ್ರಿಂದ ನಾವು ಮೊಟ್ಟ ಮೊದಲಿಗೆ ಪ್ರಜ್ಞಾಪೂರ್ವಕವಾಗಿ ಡಿಸಿಷನ್ ತಗೋಬೇಕು. ಓಕೆ, ಆ ಪ್ರಜ್ಞಾ ಮನಸ್ಸು ಅಥವಾ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ, ಅದು ರಿಜೆಕ್ಟ್ ಮಾಡೋದನ್ನ ತಪ್ಪಿಸ್ಬೇಕಾದ್ರೆ ಫಸ್ಟ್ ನಾವು ಒಂದು ನಿರ್ಧಾರ ತಗೋಬೇಕು. ಯಾಕೆ ಅವಾಗ ನಾವು ಯಾಕೆ ಅದು ಮಾಡಬೇಕು ಅಂದಾಗ ಪ್ರಜ್ಞಾ ಮನಸ್ಸಿಗೆ ನಾವು ಕನ್ವಿನ್ಸ್ ಮಾಡ್ಬೋದು. ಯಾಕಂದ್ರೆ ಅದಕ್ಕೆ ಕಾರಣ ಇದೆ, ವ್ಯಾಲಿಡ್ ರೀಸನ್ ಇರುತ್ತೆ. ಮುಂಚೆ ಸುಮ್ಮನೆ ನಾವು ರ್ಯಾಂಡಮ್ ಆಗಿ ಹೇಳೋದಿಲ್ಲ. ಈಗ ಈ ಒಂದು ಕಾರಣಕ್ಕೆ ನನಗೆ ದುಡ್ಡು ಬೇಕು, ಈ ಮಗನ ನಾನು MBA ಓದಿಸೋಕ್ಕೆ ಇಷ್ಟು ದುಡ್ಡು ಬೇಕು, ನಾನು ರಿಟೈರ್ಮೆಂಟ್ ಆದಾಗ ಮನೆಯಲ್ಲಿ ಈ ರೀತಿ ಜೀವನ ಮಾಡೋಕ್ಕೆ, ಮತ್ತೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ನನಗೆ, ನನ್ನ ಮಕ್ಕಳ ಮೇಲೆ ಅವಲಂಬಿತರಾಗೋದಾಗ್ಲಿ, ನೆರೆಹೊರೆಯವರ ಮೇಲೆ, ಸಂಬಂಧಿಕರ ಮೇಲೆ ಅವಲಂಬಿತ ಆಗೋದು ನನಗೆ ಬೇಡ, ನನ್ನ ಕಾಲ ಮೇಲೆ ನಾನು ಇರಬೇಕು, ಸಾಯೋ ಗಂಟ ನನ್ನ ದುಡ್ಡನ್ನ ನಾನು ಬದುಕು, ಈ ತರ ಕನ್ವಿನ್ಸ್ ಮಾಡಬೇಕು. ಪ್ರತಿಯೊಂದಕ್ಕೂ ಕಾರ್ಯ ಆಗ್ಬೇಕು. ಬಿಸ್ನೆಸ್ ಪ್ರಜ್ಞಾಪೂರ್ವಕವಾಗಿ ಫಸ್ಟ್ ನಮ್ಮ ಕಾನ್ಶಿಯಸ್ ಮೈಂಡ್ ಕನ್ವಿನ್ಸ್ ಮಾಡ್ಬೇಕು. ಅದಕ್ಕೇನಿರ್ಬೇಕು? ಬಲವಾದ ಅದಮ್ಯವಾದ ಅದಾவது ಬಯಕೆ ಇರಬೇಕು. ಎಷ್ಟ ಗೊಲೆ ಇರಲಿ ಸ್ನೇಹಿತರೆ, ಫಸ್ಟ್ ಇದೇನ್ ರಿಜೆಕ್ಟ್ ಮಾಡುತ್ತೆ. ಒಬ್ರು 100 ಕೋಟಿ ಅಂತ, 100 ಕೋಟಿನ? ಹ, ಏನ್ ತಮಾಷೆ ಮಾಡ್ತಾ ಇದೆಯಾ ನೀನು? 1 ಕೋಟಿ ಆದ್ರೂ ನೋಡಿದ್ಯಾ ನೀನ್ ಹೋಗ್ಲಿ? ಎಷ್ಟು ಸಲ ಗೊತ್ತಿದ್ಯಾ? ಈ ತರ ಪ್ರಶ್ನೆಗಳು ನಮ್ಮ ಮನ್ಸಿಗೆ ಬರುತ್ತೆ ಬೇರೆಯವ್ರು ಕೇಳೋದು. ಅದನ್ನ ನಾವು ಡಿಲೀಟ್ ಮಾಡಬೇಕು. 100 ಕೋಟಿ ಸಾಧ್ಯ ಇದೆ, ವೆದರ್ ಇಟ್ ಈಸ್ ಪಾಸಿಬಲ್ ಅಂಡ್ ಇಂಪಾಸಿಬಲ್. ನಾವು ಗುರಿ ಇಟ್ಕೊಂಡೆ ಅದು ಸಾಧಿಸ್ಬೋದು. ಅದಕ್ಕೆ ಹಲವಾರು ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಎಕ್ಸಾಂಪಲ್ಸ್ ಇದೆ. ಆದ್ರಿಂದ ಫಸ್ಟ್ ನಾವು ಸಾಧ್ಯನೋ ಅಸಾಧ್ಯನೋ ಆ ಗುರಿನ ಆ, ಇಟ್ಕೋಬೇಕು ಕಾರಣಗಳ ಜೊತೆ. ಓಕೆ ಸ್ನೇಹಿತರೆ, ಯಾ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಡಿಸೈಡ್ ವಾಟ್ ವೆಲ್ದಿ ಮೀನ್ಸ್ ಟು.
ನಿಮಗೆ ವೆಲ್ತಿ ಅಂದ್ರೆ ಏನು? ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ಸಂಪತ್ತು ಅಂದ್ರೆ ಒಂದು ಪರಿಕಲ್ಪನೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಆಗುತ್ತೆ, ಅಲ್ವಾ ಸ್ನೇಹಿತರೆ? ಒಬ್ಬರಿಗೆ ನಾನು ಸಂಪತ್ತು ಅಂತ ಹೇಳಿದ್ರೆ ನನಗೆ ಗುಣ ಇರಬೇಕು, ಅದೇ ಒಳ್ಳೆ ಸಂಪತ್ತು ಅಂತ ಎಷ್ಟೊಂದು ಜನ ನೋಡಿದ್ದೀನಿ. ಇನ್ನೊಬ್ರು 2 ಕೋಟಿ ಇದ್ರೆ ನಂಗೆ ಸಾಕು. ಇನ್ನೊಬ್ರಿಗೆ 200 ಕೋಟಿ, ಇನ್ನೊಬ್ರಿಗೆ 2,000 ಕೋಟಿ ಅಂದ್ರೆ ಸಂಪತ್ತು. ಫಸ್ಟ್ ವಿ ನೀಡ್ ಟು ಡಿಸೈಡ್ ನಮಗೆ ಯಾವ್ದು ನಂಬರ್, ಯಾವ್ದು ಮ್ಯಾಜಿಕ್ ನಂಬರ್, ಯಾವ್ದು ಮ್ಯಾಜಿಕಲ್ ನಂಬರ್, ಯಾವ್ದು. ಹೆಸಿಟೇಟ್ ಮಾಡಬಾರ್ದು. ಕಾನ್ಶಿಯಸ್ ಮೈಂಡ್ ಎಷ್ಟೇ ಹೇಳಿ ನಿಮ್ಗೆ ಆಗಲ್ಲ 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 ಅಂತ ಹೇಳಿ ಕೇಳಬಾರ್ದು. ಯಾಕಂದ್ರೆ ಅದು ವ್ಯಾಲಿಡೇಟ್ ಮಾಡಿ ಒಳಗಡೆ ಬಿಡಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ, ಬಟ್ ಸ್ಟಿಲ್ ಕಾನ್ಶಿಯಸ್ ಆಗಿ ನೀವು ಅದಕ್ಕೆ ಕನ್ವಿನ್ಸ್ ಮಾಡ್ಬೇಕು. ಆಗತ್ತೆ, 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 ಖಂಡಿತ ಸಾಧ್ಯ ಇದೆ. ಆ 100 ಕೋಟಿ, 150 ಕೋಟಿ, 1,000 ಕೋಟಿ, ವಾಟ್ ಎವರ್ ಇಟ್ ಈಸ್, ಆ ನಂಬರ್ನ ತಗೋಬೇಕು. ಮತ್ತೆ ಅದನ್ನ ಬರೀಲಿಬೇಕು, ಒಂದ್ ಕಡೆ ಬರ್ಕೋಬೇಕು. ಆ ನಂಬರ್ ಯಾವುದು? 2 ಕೋಟಿ, 3 ಕೋಟಿ, 10 ಕೋಟಿ, 10 ಲಕ್ಷ, 20 ಲಕ್ಷ, ಲಕ್ಷದಲ್ಲೂ ಇಟ್ಕೋಬಹುದು. ನಿಮ್ಗೆ ಏನ್ ಬೇಕು ಅದನ್ನ ಡಿಸೈಡ್ ಮಾಡಕ್. ಬೇರೆಯವ್ರು ಯಾರೋ 100 ಕೋಟಿ ಇಟ್ಕೊಂಡ್ಬಿಟ್ಟಿದ್ದಾರೆ ಗುರಿ, ಓ ನಾನು, ಇನ್ನೂ ಆ ರೀತಿ ಮಾಡಕ್ ಹೋಗ್ಬೇಡಿ. ನಿಮ್ಮ ನಿಜವಾಗ್ಲೂ ನಿಮ್ಗೆ ಏನ್ ಅನಿಸ್ತಾ ಇದೆ, ಏನ್ ಫೀಲ್ ಅನಿಸ್ತಾ ಇದೆ, ನಂಗೆ ಇದು ಬೇಕು ಅಂತ, ಅದನ್ನ ನೋಡಿ. ಅದಕ್ಕಿಂತ ಹೆಚ್ಚಿನಾಗಿ ಸಂಪಾದನೆ ಮಾಡೋ ಶಕ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ, ಖಂಡಿತ ಅದನ್ನ ಇಟ್ಕೊಳ್ಳಿ. ಹೆಸಿಟೇಟ್ ಬೇಡ, ಹೆಸಿಟೇಷನ್ ಬೇಡ. ಮತ್ತೆ ಚಿಕ್ಕ ಗುರಿ ಇಟ್ಕೋಬೇಡಿ, ದೊಡ್ಡ ಗುರಿ ಇಟ್ಕೊಳ್ಳಿ. ಓಕೆ, ಐ ವಿಲ್ ಹ್ಯಾವ್ ಎ ನೆಟ್ ವರ್ತ್ ಆಫ್ ಸೋ ಮಚ್ ರುಪೀಸ್ ಬೈ ದಿ ಇಯರ್, ಅದಕ್ಕೆ ಬರ್ಕೊಳ್ಳಿ. ನನಗೆ ನೆಟ್ ವರ್ತ್ ಅಂದ್ರೆ ಎಲ್ಲ ಸೇರಿ, ಆ, ಏನು, ಚರಾಸ್ತಿ, ಸ್ಥಿರಾಸ್ತಿ, ಹಣ, ಸಂಪತ್ತು, ಯಾ ಶೇರ್ಸ್, ಯಾವ್ದಾದ್ರು ಸ್ಟಾಕ್ ಎಲ್ಲ ಸೇರಿ ನೆಟ್ ವರ್ತ್, ಅದ್ರದ್ದು ಬೆಲೆ ಎಷ್ಟು ಇರ್ಬೇಕು ನಿಮ್ಗೆ, ಅಲ್ವಾ? ಪ್ಯಾರಲಲ್ ಇನ್ಕಮ್, ಶೇರ್ಸ್, ಬಾಂಡ್ಸ್ ಅಂತ ಬರುತ್ತೆ, ಮ್ಯೂಚುವಲ್ ಫಂಡ್, ಸ್ಟಾಕ್ಸ್, ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿರ್ತೀರಾ, ವಾಟ್ ಎವರ್ ಫಿಕ್ಸೆಡ್ ಸೇವಿಂಗ್ಸ್ ಎಲ್ಲ ಹಾಕಿರ್ತೀರ. ಇದೆಲ್ಲ ಹಾಕಿದ್ರೆ ನನಗೆ ಈ ವರ್ಷದಲ್ಲಿ ಎಷ್ಟು ಇರಬೇಕು ಅನ್ನೋ ಕಲ್ಪನೆ ಬರಬೇಕು. ಅಂದ್ರೆ ಪ್ರತಿಯೊಂದಕ್ಕೂ ನೀವು ವರ್ಕ್ ಮಾಡ್ಬೇಕು. ಇದಕ್ಕೆ ಇಷ್ಟಿರ್ಬೇಕು, ನನ್ನ ಜ್ಯುವೆಲರಿ ಇಷ್ಟಿರ್ಬೇಕು, ಮೆಟಲ್ ವೆಲ್ತ್, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಇಷ್ಟು ಕೋಟಿ, 10 ಕೋಟಿ, ನನ್ನ ಕ್ಯಾಶ್, ಹಾರ್ಡ್ ಕ್ಯಾಶ್ ಒಂದು 20 ಲಕ್ಷ, ಶೇರ್ಸ್ ನಲ್ಲಿ ಒಂದು 10 ಲಕ್ಷನೋ 10 ಕೋಟಿನೋ, ಇದ್ರಾಗ ಬರಿಬೇಕು. ಬರೆದು ಟೋಟಲ್ ಮಾಡಿ ಕೊನೆಯಲ್ಲಿ ಎಷ್ಟು ಅಂತ ನೋಡ್ಕೋಬೇಕು. ನೋಡಿದ ತಕ್ಷಣ ಮನ್ಸು ಆಗಲ್ಲ ಅಂತ ಹೇಳುತ್ತಲ್ಲ, ಹೋಲ್ಡ್ ಆನ್ ಆಗತ್ತೆ ಅಂತ ಹೇಳ್ಬೇಕು ಫಸ್ಟ್ ಅದು. ಓಕೆ, ಐ ವಿಲ್ ಅರ್ನ್ ಅಟ್ ಲೀಸ್ಟ್ ರುಪೀಸ್ ನೆಕ್ಸ್ಟ್ ಇಯರ್. ಜನತರ ಅದನ್ನ ಡಿವೈಡ್ ಮಾಡ್ಬೇಕು. 10 ವರ್ಷದ ಗೋಲ್ ಇಟ್ಕೊಂಡಿರ್ತಾರೆ, 20 ವರ್ಷದ ಗೋಲ್ ಇರ್ತೀರ, ಅಥವಾ ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ 40 ವರ್ಷ ಇದೆ, ರಿಟೈರ್ಮೆಂಟ್ಗೆ 20 ವರ್ಷ ಇದೆ ಅಂದ್ರೆ 20 ವರ್ಷಕ್ಕೆ ಕೊನೆಯಲ್ಲಿ ಎಷ್ಟು ಅಂತ ನೀವು ಇಟ್ಕೊಂಡಿರ್ತೀರಾ. ಅಥವಾ 50 ವರ್ಷದವರಾಗಿದ್ರೆ ನೀವು ಇನ್ನು 10 ವರ್ಷಕ್ಕೆ ಎಷ್ಟು, ಅಥವಾ ನೀವು 58 ವರ್ಷದವರಾಗಿದ್ರೆ ಇನ್ನು 2 ವರ್ಷಕ್ಕೆ ಎಷ್ಟಿರ್ಬೇಕು, ಆಲ್ರೆಡಿ ಎಷ್ಟಿದೆ ಅದನ್ನ ಲೆಕ್ಕ ಮಾಡ್ತೀರಾ. ಓಕೆ, ಅಥವಾ ರಿಟೈರ್ಮೆಂಟ್ ಅಂದ್ರೆ ಕೇವಲ ನಾನು ಈ ಪರ್ಸ್ಪೆಕ್ಟಿವ್ ಇದೆ, ಕೆಲಸ ಮಾಡೋರಿಗೆ, ಕೆಲಸ ಮಾಡದವ್ರಿಗೆ ರಿಟೈರ್ಮೆಂಟ್ ಇರಲ್ಲ. ಆದ್ರಿಂದ ನಿಮ್ಗೆ ಎಷ್ಟು, 70 ವರ್ಷಕ್ಕೋ 70 ಇಟ್ಕೋಬಹುದು. ಓಕೆ, ಐ ವಿಲ್ ಸೇವ್ ಆ್ಯಂಡ್ ಇನ್ವೆಸ್ಟ್ ರುಪೀಸ್ ಎವ್ರಿ ಮಂತ್. ಫಸ್ಟ್ ಏನ್ ಮಾಡ್ತಿದ್ದೀರಾ, ಇಷ್ಟು ಒಟ್ಟು ಮೊತ್ತನ ಬರೆದಿಟ್ಕೊಂಡ್ವಿ. ಯಾವ್ಯಾವ ಆ, ಇದರಲ್ಲಿ ಏನು, ಶೇರ್ಸ್ ಅಲ್ಲಿ, ಬಾಂಡ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಎಲ್ಲ ಟೋಟಲ್ ಬಂತು. ತಿರ್ಗಾ ಆ ಒಂದು ವಿಭಾಗದಲ್ಲಿ ಎಷ್ಟೆಷ್ಟು ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಗಳಿಸ್ಬೇಕು ಅಂತ ಬರೆದಿದ್ದೀರಾ. ಈಗ ಮೂರನೇದು, ಅದನ್ನು ಪಡೀಲಿಕ್ಕೆ ನಾನು ಪ್ರತಿ ತಿಂಗಳು ಎಷ್ಟು ಇನ್ವೆಸ್ಟ್ ಮಾಡ್ಬೇಕು. ಅದಾಗೆ ಬರಲ್ಲ, ಉಟ್ಕೊಂಡಲ್ವಾ, ಕ್ರಮ ತಗೊಳ್ಬೇಕು. ಒಂದು ಸೇವ್ ಮಾಡಬೇಕು, ಇಲ್ಲ ಇನ್ವೆಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಶೇರ್ಸ್ ಅಲ್ಲಿ ದುಡ್ಡು ಬಿಡಬೇಕು ಅಂದ್ರೆ ಶೇರ್ಸ್ ಅನ್ನ ಇನ್ವೆಸ್ಟ್ ಮಾಡಬೇಕು. ಮ್ಯೂಚುವಲ್ ಫಂಡ್ ಅಲ್ಲಿ ಮ್ಯೂಚುವಲ್ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ ಅಲ್ಲಿ. ರಿಯಲ್ ಎಸ್ಟೇಟ್ ಅಂದ್ರೆ ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಅಲ್ವಾ? ಫಿಕ್ಸೆಡ್ ಅಂದ್ರೆ ಫಿಕ್ಸೆಡ್ ಒಂಚೂರು ಹಾಕ್ಲೇಬೇಕು, ಆರ್ ಡಿ ಮತ್ತೊಂದೇನೋ ಹಾಕ್ಲೇಬೇಕು. ಎವ್ರಿ ಮಂತ್ ಆ ಪ್ಲಾನ್ ನ ಮಾಡಬೇಕು. ಸೊ ಪ್ರತಿ ತಿಂಗಳು ಇಷ್ಟು ಮಾಡಿದ್ರೆ ವರ್ಷಕ್ಕೆ ಇಷ್ಟ ಆಗುತ್ತೆ ಅಂತ. ಅದು ಬೆಳೆಯುತ್ತೆ, ಅದು ಬೇರೆ ಪ್ರಶ್ನೆ. ನಿಮ್ ಕೈಲಿ ಎಷ್ಟಾಗುತ್ತೆ ಅದನ್ನ ಬರಿಬೇಕು. ಆಮೇಲೆ ನ್ಯೂ ಫೈನಾನ್ಷಿಯಲ್ ಹ್ಯಾಬಿಟ್ ಐ ವಿಲ್ ಡೆವಲಪ್ ಸ್ಟಾರ್ಟಿಂಗ್ ನೌ ಇಸ್ ಟು ಬಿಕಮ್ ಡೆಟ್ ಫ್ರೀ. ಮತ್ತು ಇನ್ನೊಂದು ಮುಖ್ಯವಾದಂತ ಒಂದು ನಿರ್ಧಾರ ತಗೋಬೇಕು ಸ್ನೇಹಿತರೆ. ನಾನು ಹೊಸ ಒಂದು ಅಭ್ಯಾಸ ರೂಢಿಸ್ಕೊಳ್ತಾ ಇದ್ದೀನಿ. ಏನು? ಡೆಪ್ಟ್ ಫ್ರೀ ಆಗ್ಬೇಕು. ನನ್ನಲ್ಲಿ ಯಾವುದೇ ಸಾಲಗಳಿದ್ರೆ ಅದರಿಂದ ಮುಕ್ತನಾಗಬೇಕು. ಆ ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಎಷ್ಟಿದೆ, ಆ ಒಂದು ಕೈ ಸಾಲ ಎಷ್ಟಿದೆ, ಆ ಒಂದು ಬ್ಯಾಂಕ್ ನಲ್ಲಿ ಲೋನ್ ಇದೆ,
ಆ ಲೋನ್ಗಳನ್ನ ತೀರ್ಸೋದಕ್ಕೆ ಪ್ಲಾನ್ ಮಾಡಬೇಕು. ಓಕೆ. ಸೊ ಅದು ತುಂಬಾನೇ ಮುಖ್ಯ, ಯಾಕಂದ್ರೆ ಲೋನು ಮತ್ತೆ ವೆಲ್ತ್ ಎರಡು ಸ್ವಲ್ಪ ವಿರುದ್ಧ ಪದ. ಯಾಕಂದ್ರೆ ಹೆಚ್ಚಿನ ಮಟ್ಟದ ನಮ್ಮ ಹಣ ಇಂಟ್ರೆಸ್ಟ್ ಮೂಲಕ ಹೋಗ್ತಾ ಇರತ್ತೆ ನಮಗೆ. ಹಾಗಾಗಿ ಅದು ನಮ್ಮ ಆ ಇಂಟ್ರೆಸ್ಟ್ ನಾವು ಉಳಿಸ್ಕೊಂಡ್ರೆ ಅದು ಸೇವಿಂಗ್ಸ್ ಆಗುತ್ತೆ, ಇನ್ವೆಸ್ಟ್ ಮಾಡ್ಬೋದು, ಬೆಳೀತಾ ಆಗುತ್ತೆ. ಆದ್ರಿಂದ ಮೊಟ್ಟ ಮೊದಲ ಫೋಕಸ್ ಏನು? ಡೆಪ್ಟ್ ಫ್ರೀ ಆಗೋದು, ಋಣಮುಕ್ತ ಆಗುವಂಥದ್ದು, ಸಾಲಗಳನ್ನು ತೀರಿಸೋದು. ಅದಕ್ಕೆ ಪ್ಲಾನ್ ನ ಮಾಡಬೇಕು. ಓಕೆ. ದೆನ್ ಫೈಂಡ್ ಔಟ್ ವಾಟ್ ಇಟ್ ಕಾಸ್ಟ್ ಟು ಫೈನಾನ್ಸ್ ಯುವರ್ ಡ್ರೀಮ್ ಲೈಫ್. ಒನ್ ಲೆಟರ್. ಆಮೇಲೆ ನಾವು ಫೈಂಡ್ ಔಟ್ ಮಾಡಬೇಕು ಏನ್ ಬೇಕಾಗತ್ತೆ, ಏನ್ ಬೆಲೆ ನಾನು ತೆರಬೇಕು ಈಗಿನ ಒಂದು ಜೀವನ ಮಟ್ಟ ಮತ್ತೆ ಮುಂದಿನ ಜೀವನ ಮಟ್ಟ. ಮುಂದೆ ಅಂದ್ರೆ ಯಾವ್ದು? ಇವತ್ತಿನ ಜೀವನ ಮಟ್ಟ ನಾನೇನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕಾರಣ ನಾನು ಹಿಂದೆ ತೆಗೆದುಕೊಂಡ ನಿರ್ಧಾರ, ಫೈನಾನ್ಷಿಯಲ್ ಡಿಸಿಷನ್ಸ್. ಅದೇನಿಥಿಂಗ್, ಬಿಸ್ನೆಸ್ ಇರಲಿ, ಪ್ರೊಫೆಷನ್ ಇರಲಿ, ಪರ್ಸನಲ್ ಲೈಫ್ ಇರಲಿ, ರಿಲೇಶನ್ಶಿಪ್ ಇರಲಿ, ನಿನ್ನೆ ನಾನು ಏನು ಮಾಡಿದ್ದೆ, ಇವತ್ತು ಅನುಭವಿಸ್ತಾ ಇದ್ದೆ, ಅದೆಲ್ಲ ಗೊತ್ತಿರೋದು. ಈಗ ನಾವು ಮುಂದೆ ಏನ್ ಬೇಕು ನನಗೆ ಅಂತ ನಾವು ಯೋಚನೆ ಮಾಡಿದ್ರೆ ಇವತ್ತಿನ ನಿರ್ಧಾರಗಳನ್ನ ಬದಲಾಯಿಸ್ಕೋಬೇಕು ಸರ್. ಇವತ್ತಿನ ಆಯ್ಕೆಗಳನ್ನ ನಾವು ಅದಕ್ಕೆ ಪೂರಕವಾಗಿ ಮಾಡಿದ್ರೆ ಮಾತ್ರ ಮುಂದಿನ ಫ್ಯೂಚರ್ ನಮಗೆ ಅನ್ಕೊಂಡಿರೋ ತರ ಇರುತ್ತೆ ಅಲ್ವಾ? ಮತ್ತೆ ಮುಖ್ಯ, ಇವತ್ತಿಗೆ ಮಾತ್ರ ನಾವು ವೆಲ್ತ್ ಕ್ರಿಯೇಟ್ ಮಾಡೋದಲ್ಲ, ಫ್ಯೂಚರ್ ಮಾಡಬೇಕು. ಫ್ಯೂಚರ್ ಮಾಡಬೇಕು. ಯಾಕೆ ಫ್ಯೂಚರ್ ಮಾಡಬೇಕು? ಯಾಕೆಂದ್ರೆ ನಾಳೆ ಅನ್ನೋದು ನಿಶ್ಚಿತ. ಇವತ್ತು ನನಗೆ 10,000 ಇದೆ ಕೈಯಲ್ಲಿ, ಅಥವಾ 10 ಲಕ್ಷ ಇದೆ, ಖರ್ಚು ಮಾಡ್ಬಿಡೋಣ, ಮಜಾ ಮಾಡ್ಬಿಡೋಣ, ಅನ್ಕೊಂಡಿದ್ದ ಡೆಸ್ಟಿನೇಷನ್ಗೆ ಹೋಗ್ಬಿಡೋಣ, ವೆಕೇಶನ್ ಹೋಗ್ಬಿಡೋಣ, ಪಾರ್ಟಿ ಮಾಡ್ಬಿಡೋಣ, ಯಾವುದೋ ಒಂದು ಕಾರ್ಯಕ್ರಮ ಕೊಡ್ಬೇಕಾಗಿತ್ತು, ಪೂಜೆ ಮಾಡಿಸ್ಬೇಕಾಗಿತ್ತು, ಮತ್ತೊಂದು ಯಾವುದೋ ಒಂದು ಪಾರ್ಟಿ ಕೊಡ್ಬೇಕಾಗಿತ್ತು ಸ್ನೇಹಿತರಿಗೆ, ಇದೆಲ್ಲ ಪೆಂಡಿಂಗ್ ಇದೆ, ಮುಗಿಸ್ಬಿಡೋಣ ಅಂತ ಇವತ್ತಿಗೆ ಖಾಲಿ ಮಾಡೋದಲ್ಲ. ಇವತ್ತೇ ಖಾಲಿ ಮಾಡೋದಿಲ್ಲ. ಫ್ಯೂಚರ್ಗೆ ಅದೇ ರೀತಿ ಜೀವನ ಮಟ್ಟವನ್ನು ನಾನು ಉಳಿಸ್ಕೋಬೇಕು ಅಂದ್ರೆ ಇವತ್ತು ನಾನು ಏನಿದ್ದೀನಿ ಅಂದ್ರೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರೆ, ಇಲ್ಲಾಂದ್ರೆ ನನ್ನ ಕನಸಿನ ಒಂದು ಜೀವನ ಮಟ್ಟ ಇರುತ್ತೆ, ಜೀವನ ಶೈಲಿ ಇರುತ್ತೆ. ಈ ರೀತಿ ಇರ್ಬೇಕು, ಈ ಬಂಗ್ಲೆಲೇ ಇರ್ಬೇಕು, ಇಷ್ಟು ಜನ ಕೆಲಸದವ್ರು ಇರ್ಬೇಕು, ಈ ಕಾರ್ ಇರ್ಬೇಕು, ಅಲ್ಲಿ ಡ್ರೈವರ್ ಇರ್ಬೇಕು, ನಾನು ಅನ್ಕೊಂಡಿದ್ದಾಗೆಲ್ಲ ವೆಕೇಶನ್ಗಳಿಗೆ ಹೋಗ್ಬೇಕು, ನನ್ನ ಮಗನ್ ನಾನು ಈ ರೀತಿ ಒಂದು ಒಳ್ಳೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಕಾಲೇಜಲ್ಲಿ ಸೇರಿಸ್ಬೇಕು, ಫಾರಿನ್ ಅಲ್ಲಿ ಓದಿಸ್ಬೇಕು. ಅದು ಫ್ಯೂಚರ್, ಭವಿಷ್ಯದಲ್ಲಿ ನಾವು ಅನ್ಕೊಂಡಿರ್ತೀವಲ್ಲ, ಸಮಾಜ ಸಾಮಾನ್ಯ ಎಲ್ಲರೂ ಅನ್ಕೊಂಡಿರ್ತೀವಿ. ಬಟ್ ಅದಕ್ಕೆ ಫೈನಾನ್ಷಿಯಲ್ ಪ್ಲಾನ್ ಮಾಡಬೇಕು ಈಗ. ಎಸ್, ಹೇಗಿರುತ್ತೆ ಆ ಜೀವನ ಮಟ್ಟ ಮುಂದೆ, ರಿಟೈರ್ಡ್ ಆದ ನಾನು ಹೇಗಿರ್ತೀನಿ, ಯಾರಿಗೂ ಅವಲಂಬಿತಲಾಗದೆ ಫೈನಾನ್ಷಿಯಲ್ ಫ್ರೀಡಮ್ ನನ್ನಲ್ಲಿರುತ್ತೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರುತ್ತೆ, ಆರ್ಥಿಕ ಸ್ವಾತಂತ್ರ್ಯ, ಮಗನ ಹತ್ರ ಕೈ ಚಾಚೋದು, ಮಗಳ ಹತ್ರ ಕೈ ಚಾಚೋದು, ಯಾ ಇನ್ನೇನು ಎದುರು ನೋಡೋದು ಬೇರೆಯವ್ರ ಹತ್ರ ಇಲ್ದೆ ನಾನು ಸಬಲವಾಗಿ ಆಗಿರುತ್ತೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಸ್ವಗೌರವನ ಸ್ವಪ್ರತಿಷ್ಠೆನೆ ಕಾಪಾಡ್ಕೋಬೇಕು. ನಾನೇ ಬೇರೆಯವ್ರಿಗೆ ದಾನ ಮಾಡೋ ಕೆಪಾಸಿಟಿ ಇರಬೇಕು ಅವಾಗ. ಇವೆಲ್ಲ ಅಲ್ಲ, ಅದನ್ನ ನಾವು ಮಾಡ್ಬೇಕು ಅಂದ್ರೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಬೇಕು ಏನಂತ, ಎಷ್ಟು ದುಡ್ಡು ಬೇಕು ಆಗ, ಈಗ ನನಗೆ ಇಷ್ಟು ದುಡ್ಡಿದೆ, ಈ ಜೀವನ ಶೈಲಿಗೆ ಸಾಕು. ನೆಕ್ಸ್ಟ್ ಆ ಜೀವನ ಶೈಲಿಗೆ ನನಗೆ ಎಷ್ಟು ದುಡ್ಡು ಬೇಕು. ಅವಾಗ ಇನ್ಫ್ಲೇಷನ್ ರೇಟ್ ಏನಿದೆ, ದುಡ್ಡಿನ ಮೌಲ್ಯ ಕೂಡ ಚೇಂಜ್ ಆಗ್ತಿರುತ್ತಲ್ವ ಸ್ನೇಹಿತರೆ. 30 ವರ್ಷದ್ದೇ ಇದ್ದಿರುವಂತಹ ವ್ಯಾಲ್ಯೂ 1 ರೂಪಾಯಿಗೆ ಅಥವಾ 10 ರೂಪಾಯಿಗೆ ಇವಾಗ ಏನಿದೆ, ಅದೇ ರೀತಿ ಅದನ್ನು ಕೂಡ ಕನ್ಸಿಡರ್ ಮಾಡ್ಕೋಬೇಕು. ಕನ್ಸಿಡರ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಕ್ಕೋಸ್ಕರ ಒಂಚೂರು ರಿಸರ್ಚ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಕನ್ಸಲ್ಟೆಂಟ್ಸು, ಅವರು ಇವರು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ ಹೆಲ್ಪ್ನ ನೀವು ತಗೋಬಹುದು. ನಮ್ಮ ಕೈಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ, ಇಷ್ಟು ನನ್ನ ಈ ತರ ಒಂದು ಜೀವನ ಶೈಲಿ ನನಗೆ ಬೇಕು, ಜೀವನ ಮಟ್ಟ, ಇದಕ್ಕೆ ಸಂಪಾದನೆ ಮಾಡ್ಲಿಕ್ಕೆ ಏನೇನು ಬೇಕು, ಇದನ್ನ ಅನುಭವಿಸೋದಕ್ಕೆ ನನಗೆ ಏನೇನು ಬೇಕು, ಆ ಒಂದು ಕನಸಿನ ಮನೆ ತಗೊಳಕ್ಕೆ, ಆ ಒಂದು ಕನಸಿನ ಕೆಲಸವನ್ನು ಸಂಪಾದನೆ, ಆ ಒಂದು ಕನಸಿನ ಸ್ಥಳಗಳಿಗೆ, ಪ್ರೇಕ್ಷಣೀಯ ಸ್ಥಳಗಳಿಗೆ, ಟೂರ್ಗಳಿಗೆ ಹೋಗೋದಕ್ಕೆ, ಯಾ ಕನಸಿನ ಕಾರ್ ತಗೊಳ್ಳಿಕ್ಕೆ. ಓಕೆ. ಮುಖ್ಯವಾಗಿ ನಮ್ಮ ಮನಸ್ಸು ಇದು ಸಾಧ್ಯ ಇದೆ ಅಂತ ನಂಬಬೇಕು, ನಂಬಿಸ್ಬೇಕು. ಅದು ನಂಬಲಿಲ್ಲ ಅಂದ್ರೆ ಯಾವುದೇ ಅಪರ್ಚುನಿಟಿ ನಿಮಗೆ ಕಾಣಸಿಗಲ್ಲ. ಯಾಕಂದ್ರೆ ನಾವು ಹೇಳ್ತಾ ಇದ್ದೀವಿ ಪದೇ ಪದೇ, ನ್ಯೂರೋ ಸೈನ್ಸ್ ಪ್ರಕಾರ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗಬೇಕು. ಅವಾಗ್ಲೇನೆ ನಾವು ಅನ್ಕೊಂಡಿರೋದೆಲ್ಲವನ್ನು ಸಾಧಿಸೋದಕ್ಕೆ ಗಮನ ಬರುವಂಥದ್ದು, ಫೋಕಸ್ ಸೃಷ್ಟಿಯಾಗಂಥದ್ದು, ಏಕಾಗ್ರತೆ ಬರುವಂಥದ್ದು. ಇಲ್ಲಾಂದ್ರೆ ಎಷ್ಟೊಂದು ಜನ ಹೇಳ್ತಾರೆ, ನಾನು ಇದ್ ಮಾಡ್ತಾ ಇದ್ದೆ, ಏನೋ ಇಂಟ್ರೆಸ್ಟ್ ಇಲ್ಲ ಅನ್ಸ್ತಾ ಇದೆ, ಸ್ವಲ್ಪ ದಿನ ಇಂಟ್ರೆಸ್ಟ್ ಇತ್ತು,
ಮತ್ತೆ ಇಂಟ್ರೆಸ್ಟ್ ಹೋಯ್ತು. ನೋ, ದರ್ ಇಸ್ ನೋ ಬರ್ನಿಂಗ್ ಡಿಸೈರ್ ಅಟ್ ಆಲ್. ಬರ್ನಿಂಗ್ ಡಿಸೈರ್ ಯಾವಾಗಿಲ್ಲ, ನನ್ನ ಮನಸ್ಸು, ಸುಪ್ತ ಮನಸ್ಸು ಇನ್ನ ನನಗೆ ಕನ್ವಿನ್ಸ್ ಆಗ್ಲಿಲ್ಲ, ಓಪನ್ ಮಾಡಲ್ಲ, ಸಂಪನ್ಮೂಲಗಳನ್ನ ಕೊಡೋದಿಲ್ಲ, ಯೂನಿವರ್ಸ್ಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಲವಾದ ಬಯಕೆ ಬೇಕು. ಓಕೆ ಸ್ನೇಹಿತರೆ, ದೆನ್ ಫೈಂಡ್ ಔಟ್ ವಾಟ್ ಇಟ್ ಕಾಸ್ಟ್ ಆಯ್ತು. ನಂತರ ಗೆಟ್ ರಿಯಲ್ ಅಬೌಟ್ ಯುವರ್ ರಿಟೈರ್ಮೆಂಟ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಮಾತಾಡಿದ್ವಿ, ನಾವು ಮುಂದೆ ರಿಟೈರ್ಮೆಂಟ್ ಆದಾಗ ನಾವು ಎಷ್ಟು ದುಡ್ಡು ಇಟ್ಕೋಬೇಕು, ನಾವು ಯಾವಾಗ ಅವಲಂಬಿತರಾಗದೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಏನೇನು ಪ್ಲಾನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನನಗೆ ರಿಟೈರ್ಮೆಂಟ್ಗೆ 45,000 ಪ್ರತಿ ತಿಂಗಳು ಬೇಕು ಫಾರ್ ಎಕ್ಸಾಂಪಲ್ ಇರ್ತೀನಿ. ಅವಾಗ ಇನ್ನೂ ಜಾಸ್ತಿ ಆಗುತ್ತೆ, 4.5 ಲಕ್ಷ ಬೇಕಾಗ್ಬೋದು. ಏನು ಮನಿ ವ್ಯಾಲ್ಯೂ, ಇನ್ಫ್ಲೇಷನ್ ಎಲ್ಲ ನಾವು ಕನ್ಸಿಡರ್ ಮಾಡಿದ್ರೆ, ಅವಾಗ ಆ ಒಂದು 45,000 ನನಗೆ ಬಡ್ಡಿ ಮುಖಾಂತರ, ಬಡ್ಡಿ ರೂಪದಲ್ಲಿ ಬರಬೇಕು ಅಂದ್ರೆ ಬ್ಯಾಂಕ್ ನಾನು ಇಟ್ಟಿರ್ಬೇಕು, ಫಿಕ್ಸೆಡ್ ಅಲ್ಲ, ಅಥವಾ ಬೇರೆ ಬೇರೆ ಆ ಏನಂತಾರೆ, ಶೇರ್ಸ್ ಅಲ್ಲಾಗ್ಲಿ, ಬಾಂಡ್ ಅಲ್ಲಾಗ್ಲಿ, ರಿಯಲ್ ಎಸ್ಟೇಟ್ ಅಲ್ಲಾಗಲಿ, ಅದನ್ನ ಜನರೇಟ್ ಮಾಡೋ ರೆವಿನ್ಯೂ ಎಷ್ಟಿರ್ಬೇಕು ನನ್ನ ಹತ್ರ. ಅವಾಗ ಅದನ್ನ ನಾವು ಕಂಡುಹಿಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೇಳೋದು, ಇದು ಸುಮ್ಮನೆ ಕ್ಯಾಲ್ಕುಲೇಟ್, ಇದು ನಿಜ ಆಗ್ಬೇಕು ಅಂತಿಲ್ಲ. ಆಲ್ರೆಡಿ ಹೇಳಿರೋ ತರ ಇನ್ಫ್ಲೇಷನ್ ಮೇಲೆ ಅದು ಬೇರೆ ಬೇರೆ ಆಗತ್ತೆ. 45,000 ನನಗೆ ಅವಾಗ ಬೇಕು. ಇವಾಗ 45,000 ಸಾಕು ಅಂದ್ಕೊಂಡ್ರೆ, ಇದೇ ಜೀವನ ಮಟ್ಟನ ಅವಾಗ ಮಾಡ್ಬೇಕಂದ್ರೆ, ಈಗ ನನಗೆ 15,000 ಬರ್ತಾ ಇರ್ತಂತ ಇಟ್ಕೊಳ್ಳೋಣ. ಅವಾಗ ನಾನು ಲೆಕ್ಕ ಮಾಡ್ತೀನಿ, 20 ವರ್ಷ, 10 ವರ್ಷ ಆದ್ಮೇಲೆ ಇನ್ಫ್ಲೇಷನ್ ರೇಟ್ ಓಕೆ, 45,000 ಬೇಕು ನನಗೆ ಜೀವನ ಮಟ್ಟನ, ಇದೇ ಜೀವನ ಮಟ್ಟವನ್ನು ಮಾಡ್ಲಿಕ್ಕೆ. ಅಂದಾಗ ಎಷ್ಟು ಕೂಡಿಡಬೇಕು? 1 ಕೋಟಿ ಕೂಡಿಟ್ಟಿರ್ಬೇಕು. ಅವಾಗ ಕೂಡಿಡೋದು ಅಂದ್ರೆ 1 ಕೋಟಿಯಷ್ಟು ವೆಲ್ತ್ ನಾನು ಕ್ರಿಯೇಟ್ ಮಾಡಿರ್ಬೇಕು ಅಲ್ವಾ. ಅವಾಗಲೇ ಅದು 45,000 ನನಗೆ ಕೊಡೋಕೆ ಸಾಧ್ಯ. ಸೊ ಆ ಫಿಗರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಹೇಗೆ ಗೊತ್ತಾಗುತ್ತೆ ನಮಗೆ, ನನಗೆ ಎಷ್ಟು ಬೇಕು, ನನಗೆ ನನ್ನ ವಯಸ್ಸು ಇಷ್ಟಿದೆ, ಇಷ್ಟು ವರ್ಷ ಇದೆ, ನಾನು 60 ವರ್ಷ ಆದ್ಮೇಲೆ ಅಥವಾ 70 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ಆದ ಈ ಕೆಲ್ಸಗಳಿಗೆ ಹೋಗೋರು ಮಾತ್ರ ಇದು. ಕೆಲ್ಸಕ್ಕೆ ಹೋಗದೆ ಇರೋರು ಕೂಡ ಒಂದು ಅಂದಾಜಲ್ಲಿ ನನಗೆ 70 ವರ್ಷಕ್ಕೆ ನಾನು ಕೆಲಸ ಮಾಡೋದು ನಿಲ್ಲಿಸ್ತೀನಿ ಅಂತ ಒಂದು ಪರಿಕಲ್ಪನೆ ಈ ಒಂದು ಆಕ್ಟಿವಿಟಿ ಮಾಡಬೇಕಾಗತ್ತೆ. ಅವಾಗ ನಾನು ಹ್ಮ್ ಆರಾಮಾಗಿರ್ಬೇಕು. ಆರಾಮಾಗಿ ಅಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರ್ಬೇಕು, ಯಾರ ಮೇಲೆ ಅವಲಂಬಿತರಾಗಿರಬಾರ್ದು ಅನ್ನೋ ಇದರಲ್ಲಿ ಲೆಕ್ಕ ಮಾಡ್ಬೇಕು. ಅದು 60 ವರ್ಷನ, 65, 70 ವರ್ಷ, 60 ಅಂತಾನೆ ಇಲ್ಲ. ಈಗ ನಿಮ್ಮ ವಯಸ್ಸೆಷ್ಟು, ಮುಂಚೆ ಎಷ್ಟು ವರ್ಷ ಇದೆ, ಇವಾಗ ನಿಮ್ಗೆ ಆ ಒಂದು ದಿನ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ಅಂತ ಹೇಳಿದಾಗ ಅದರ ಪ್ರಕಾರ ಇದನ್ನ ಲೆಕ್ಕ ಮಾಡ್ಬೇಕಾಗತ್ತೆ. ಯಾ ಇದಕ್ಕೆ ನೀವು ಕಷ್ಟ ಆಗುತ್ತೆ. ಆ ಜ್ಞಾನ, ಫೈನಾನ್ಷಿಯಲ್ ಜ್ಞಾನ ಇಲ್ಲ ಅಂದ್ರೆ, ನೀವು ಎಷ್ಟೊಂದು ಜನ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ ಇರ್ತಾರೆ, ಕಂಪನಿಗಳಿರ್ತವೆ, ಈಗ ಆ್ಯಪ್ ಕೂಡ ಬಂದಿರ್ಬೋದು ಅಂತ ಅನ್ಕೋತೀನಿ. ಗೂಗಲಲ್ಲಿ, ಗೂಗಲ್ ಸ್ಟೋರಲ್ಲಿ ನೋಡಿದ್ರೆ ಅದರ ಸಹಾಯನ ಪಡ್ಕೊಂಡು ಅದರ ಒಂದು ಐಡಿಯಾನ ಪಡಿಬಹುದು. ಓಕೆ, ಬಿಕಮ್ ಕಾನ್ಶಿಯಸ್ ಅಬೌಟ್ ಯುವರ್ ಮನಿ. ಯಾ ಕಾನ್ಶಿಯಸ್ ಆಗಿರ್ಬೇಕು. ತುಂಬಾ ಜನ ಅನ್ಕಾನ್ಶಿಯಸ್ ಆಗಿರ್ತಾರೆ. ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಖರ್ಚು ಮಾಡಬೇಕು, ಪ್ರಜ್ಞಾಪೂರ್ವಕವಾಗಿ ಮನಿನ ಗಳಿಸ್ಬೇಕು ಅಂತ ಇರಬೇಕು. ಏನೋ ದುಡ್ಡಿದೆ, ದುಡ್ಡು ಹೋಗುತ್ತೆ. ಎಷ್ಟೊಂದು ಜನ, ಯಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಹೀಗೆ ತುಂಬಾ ಕ್ಲೈಂಟ್ಸ್ ಜೊತೆ ನಾವು ಅದನ್ನ ಮಾಡ್ತೀವಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಜೊತೆ ಇದೊಂದು ಎಕ್ಸಸೈಸ್ ನಾನು ಮಾಡ್ತೀನಿ. ಏನಂದ್ರೆ, ಎಷ್ಟು ಖರ್ಚಿದೆ ಬರೀರಿ, ಎಷ್ಟು ಖರ್ಚಿದೆ. ಖರ್ಚಂದ್ರೆ ಎಲ್ಲಾ ಖರ್ಚು, ಪ್ರತಿಯೊಂದು ಖರ್ಚುನು. ಒಂದು ಒಂದು ಸಿಗರೇಟ್ ಸೇದೋದಿರ್ಬೋದು, ಒಂದು ಪಾನ್ ಹಾಕೋದಿರ್ಬೋದು, ಮಕ್ಕಳಿಗೆ ಚಾಕ್ಲೇಟ್ ಕೊಡೋಕೆ ಅಂದ್ರೆ ಸ್ನ್ಯಾಕ್ಸ್ ಅಂತ ಒಂದೊಂದ್ರೆ ಆವ್ರೇಜ್ ಆವ್ರೇಜ್ ಎಷ್ಟಾಗತ್ತೆ ಒಂದು ತಿಂಗಳಿಗೆ? 500 ರೂಪಾಯಿ ಮಿಸಿಲೇನಿಯಸ್ ಖರ್ಚು, ಕೇಬಲ್ಗೆ ಎಷ್ಟು, ಎಲೆಕ್ಟ್ರಿಸಿಟಿ ಬಿಲ್ಗೆ ಎಷ್ಟು, ಯಾ ಮೇಕಪ್ಗೆ ಎಷ್ಟು, ಹೇರ್ ಕಟ್ಟಿಂಗ್ ಎಷ್ಟು, ಯಾವ ಸಹಿತ ಬಿಡಂಗಿಲ್ಲ. ಅಂದಾಜು ಎಷ್ಟು? ಬಟ್ ಅದು ಆ ಅಂದಾಜು ಏನಾಗ್ತೀವಿ, ಹಿಂದಿನ 6 ತಿಂಗಳಲ್ಲಿ ನನ್ನ ಒಟ್ಟು ಖರ್ಚಿನ ಆವರೇಜ್ ಔಟ್ ಮಾಡಿದಾಗ ಇದು ಟೋಟಲ್ ಮ್ಯಾಚ್ ಆಗೋ ತರ ಒಂದು ಖರ್ಚು. ಬಾಡಿಗೆ, ಹಾಲು, ಬೆಣ್ಣೆ, ತುಪ್ಪ, ಅಂದ್ರೆ ಅದೆಲ್ಲ ಗ್ರೋಸರಿಗೆ ಬಂದ್ಬಿಡುತ್ತೆ. ವೆಜಿಟೇಬಲ್ಸ್, ಫ್ರೂಟ್ಸ್ ಅಂತ ಒಂದು ಬಕೆಟ್ ಮಾಡ್ಕೊತೀವಿ. ಪ್ರತಿಯೊಂದು ಕನ್ವೆನ್ಸು, ನನಗೇನೋ ತಿನ್ಬೇಕು ಅನ್ಸುತ್ತೆ, ಸ್ನ್ಯಾಕ್ಸ್, ಸಿನಿಮಾಗೆ ಹೋಗ್ಬೇಕು, ಟೂರು, ಟ್ರಿಪ್ಪು, ವರ್ಷಕ್ಕೆ ಎಷ್ಟು, ಅದನ್ನ ನಾವು ಮಾಡ್ತೀವಿ. ಮಾಡಿದ ನಂತರ ಒಟ್ಟು ನಿಮ್ಮ ಇನ್ಕಮ್ ಎಷ್ಟು, ಯಾವ ಯಾವ ಆದಾಯ ಮೂಲಗಳಿದ್ದಾವೆ ಅದನ್ನ ಹಾಕ್ತೀವಿ. ಅದು ಹಾಕಿ ಇದನ್ನ ನಾನು ಕಳೆದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಅಂದ್ರೆ ಕೆಲವೊಂದು ಖರ್ಚು ಪ್ರತಿ ತಿಂಗಳು ಬರಲ್ಲ, ವರ್ಷಕ್ಕೊಂದ್ಸರಿ ಬರ್ಬೋದು. ಸ್ಕೂಲು ಫೀಸು, ಕಾಲೇಜು, ಟೂರು, ಟ್ರಿಪ್ಪು ಎಲ್ಲವನ್ನ ಡಿವೈಡ್ ಮಾಡಿ 1 ತಿಂಗಳಿಗೆ ಎಷ್ಟಾಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ನಾವು ನೋಡಿದಾಗ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಎಷ್ಟೋ ಜನ ನನ್ನ ಜೊತೆ, ನಮ್ಮ ಕ್ಲೈಂಟ್ಸ್ಗೆ ಗೊತ್ತೇ ಇರೋದಿಲ್ಲ ದುಡ್ಡು ಯಾಕಿಲ್ಲ ಅಂತ ಹೇಳಿ. ಅವ್ರೆಲ್ಲ ಮೈನಸ್ ಅಲ್ಲಿ ಬಿಡ್ತಾ ಇರುತ್ತೆ. ಯಾಕೆ ಸಾಲಗಳಾಯ್ತು ಅಂತಾನೆ ಗೊತ್ತಿರಲ್ಲಪ್ಪ.
ಯಾಕೆ? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಈ ಜ್ಞಾನದ ಕೊರತೆ. ನಮ್ಗೆ ಅನ್ಕಾನ್ಶಿಯಸ್ ಆಗಿ ಖರ್ಚು ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನನಗೆ 80,000 ಸಂಬಳ, 60,000 ಸಂಬಳ, 30,000 ಸಂಬಳ, ಹೆಂಗೋ ಹೋಯ್ತು. ಒಂದ್ ತೆಂಡಲ್ಲಿ ದುಡ್ಡಿಲ್ಲ, ಹೆಂಗೋಯ್ತು? EMI ಹೋಯ್ತಾ, ಚೀಟಿ ಹೋಯ್ತಾ, ಯಾರೋ ಕೇಳಿದ್ರು ಕೊಟ್ರ, ಹೆಲ್ತ್ಗೆ ಹೋಯ್ತಾ, ಹೋಯ್ತು, ಖಾಲಿ ಇವತ್ತು. ಈಗ ನೆಕ್ಸ್ಟ್ ಇನ್ನೊಬ್ಬರ ಹತ್ರ ಏನೋ ಸಾಲ ತಗೋಬೇಕಾ? ಇವನ್ ಪರಿಸ್ಥಿತಿ. ಯಾಕೆ? ಅದ್ರ ಬಗ್ಗೆ ಜ್ಞಾನ ಕಡಿಮೆ ಇದೆ ಜನಕ್ಕೆ. ಯಾಕೆ? ನಮ್ಮ ಶಾಲಾ ಕಾಲೇಜುಗಳು ಇದನ್ನ ಹೇಳ್ಕೊಡೋದಿಲ್ಲ ಅಲ್ವಾ? ಮ್ಯಾಥ್ಸ್ ಸೈನ್ಸ್ ಎಲ್ಲ ಹೇಳ್ಕೊಡ್ತಾರೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತಾರೆ, ಬಟ್ ಡೈಲಿ ಲೈಫಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನಮಗೆ ಎಲ್ಲೂ ತಿಳಿಸ್ಕೊಡೋದಿಲ್ಲ. ಹೆಚ್ಚಾಗಿ ಮನೇಲಿ ನಮಗೆ ತಿಳಿಸ್ಕೊಡೋದಿಲ್ಲ. ದುಡ್ಡಿದ್ಯಾ, ಖರ್ಚು ಮಾಡು. ಎಷ್ಟಿದೆ? ಗೂಗಲ್ ಪೇನಲ್ಲಿ ಚೆಕ್ ಮಾಡು ಬ್ಯಾಲೆನ್ಸ್, ಇಷ್ಟಿದ್ಯಾ, ಓಕೆ ತಗೊಂಬಿಡ. ಇದು ತಗೊಂಡ್ಬೇಕಂದ್ರೆ ಇಷ್ಟ ಆಗ್ತಿದೆ. ಅದ್ ಬೇಕಾ ಬೇಡವಾ? ಅವಶ್ಯಕತೆ ಇದೆ, ನಾನು ತಗೊಂಡು ಸುಮ್ಮನೆ ಬೆಟ್ಟದಲ್ಲೆಲ್ಲ ಇಟ್ಟಿದ್ದೀನ? ಖರ್ಚು ಮಾಡದೆ, ಬಳಸ್ಕೊಳ್ಳದೆ ಇರುವಂತಹ ವಸ್ತುಗಳನ್ನ ಸುಮ್ಮನೆ ಆಸೆಗೆ ತಗೊಂಡಿರೋ ವಸ್ತುಗಳು ಮನೆಯಲ್ಲಿ ಎಷ್ಟಿದೆ? ಒಂದು 3 ತಿಂಗಳು, 6 ತಿಂಗಳು, ವರ್ಷ ಆದ್ರೂ ನಾವು ಅದನ್ನು ಉಪಯೋಗಿಸ್ತಾ ಇಲ್ಲ. ಯಾ ಸೊ ಇದನ್ನ ಕಾನ್ಶಿಯಸ್ ಆಗಿ ನಾವು ಮಾಡ್ತಾ ಇಲ್ಲ, ಅನ್ಕಾನ್ಶಿಯಸ್ ಆಗಿ ಎಕ್ಸ್ಪೆಂಡಿಚರ್ ನಾವು ಮಾಡ್ತಾ ಇದೀವಿ. ಯಾ ಅದೇ ರೀತಿ ಇವ್ರು ಸಹಿತ ಮಾಡ್ತಾರೆ. ಓಕೆ, ಆಗ ಗೊತ್ತಾಗತ್ತೆ ನಮಗೆ ಎಷ್ಟು ನಮ್ಮ ಮೈನಸ್ ಅಲ್ಲಿ ಓಡ್ತಾ ಇದೆ. ಅದು ಮಾಡಿದ ನಂತರನೇ, ಅದು ಮಾಡಿದ ನಂತರ ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮಾಡ್ಬೇಕು ಅಂತ ಇವ್ರು ಸಹಿತ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಡಿಟರ್ಮಿನ್ ಸ್ಟೆಪ್ 1 ಯುವರ್ ನೆಟ್ ವರ್ತ್. ನಿಮ್ ನೆಟ್ ವರ್ತ್ ಇವತ್ತು ಏನಿದೆ, ಅದು ಎಷ್ಟಿದೆ ಅಂತ ಬರೆದಿಟ್ಕೋಬೇಕು. ಏನಪ್ಪಾ ನನ್ನ ಹತ್ರ ಏನೂ ಇಲ್ಲ, ಒಂದೇ ಇಲ್ಲ, ನಿಮ್ಮ ಹತ್ರ ಒಂದು ಚಿನ್ನದ ಸೈನ್ ಇದೆಯಾ, ಅದು ಕೂಡ ಬೆಲೆ ಇದೆ. ಎಕ್ಸಾಂಪಲ್ ಕೊಡ್ತಾರೆ ಅದು. ಮನೆ ಇದೆಯಾ, ಬೆಲೆ ಇದೆ. ಯಾ ಕಾರ್ ಇದೆಯಾ, ಅದು ಕೂಡ ಬೆಲೆ ಇದೆ. ಯಾ ಸೊ ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಏನೇನಿದೆ ನಿಮ್ಮ ಹತ್ರ? ಶೇರ್ಸ್ ಇದೆಯಾ, ದೆನ್ ಬಾಂಡ್ಸ್ ಇದೆಯಾ, ಮ್ಯೂಚುವಲ್ ಫಂಡ್ಸ್ ಇದೆಯಾ, ಫಿಕ್ಸೆಡ್ ಇದೆಯಾ, RD ಇದೆಯಾ, ಸೇವಿಂಗ್ಸ್ ಇದೆಯಾ, ಮೆಟಲ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ, ಗೋಲ್ಡ್, ಜ್ಯುವೆಲರಿ, ಆರ್ನಮೆಂಟ್ಸ್ ಇದೆಯಾ, ಆ ಸೈಟು, ಆ ಅಗ್ರಿಕಲ್ಚರ್ ಲ್ಯಾಂಡ್, ಫಾರ್ಮ್ ಹೌಸ್, ವಾಟ್ ಎವರ್ ಮನೆ, ಪ್ರತಿಯೊಂದು ಪ್ರತಿಯೊಂದನ್ನು ನೋಡ್ಕೋಬೇಕಾಗತ್ತೆ. ಯಾ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ನ ಹೆಲ್ಪ್ ತಗೋಬಹುದು. ಅದಕ್ಕೋಸ್ಕರ ಆ್ಯಪ್ಗಳು ಸಿಗುತ್ತೆ ನಿಮಗೆ. ಎಷ್ಟೊಂದು ಜನಕ್ಕೆ ನೆಟ್ ಆ್ಯಪ್ ಗೊತ್ತಿಲ್ಲ. ನಮಗೂ ಗೊತ್ತಿರಲಿಲ್ಲ ಒಂದ್ 2 ವರ್ಷದಿಂದ. ಆದ್ರೆ ಎಷ್ಟು ಒಡವೆ ಇದೆ, ಅದ್ರ ಬೆಲೆ ಏನು ಅಂತ ಗೊತ್ತಿಲ್ಲ. ಒಡವೆ ಇದೆ, ಅದ್ರ ಬೆಲೆ ಏನು ಗೊತ್ತಿಲ್ಲ. ಅವಾಗಿನ ತಗೊಂಡಿದ್ದು, ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ. ಆ ಎಕ್ಸರ್ಸೈಸ್ ಮಾಡಿದ ನಂತರ ನಮ್ಗೆ ಗೊತ್ತಾಗಿದ್ದು, ಓಕೆ ನೆಟ್ ಇಷ್ಟಿದೆ, ನೆಟ್ ವರ್ತ್ ಇಷ್ಟಿದೆ ನನ್ನ ಹತ್ರ, ಅಲ್ವಾ? ಆಮೇಲೆ ಲಯಬಿಲಿಟೀಸ್ ಎಷ್ಟಿದೆ. ಲಯಬಿಲಿಟೀಸ್ ಅಂದ್ರೆ ಸಾಲಗಳು ಎಷ್ಟಿದೆ, EMI ಎಷ್ಟಿದೆ, ಮನೆ ಮೇಲೆ ಸಾಲ, ಅಥವಾ ಗಾಡಿ ಮೇಲೆ ಇರ್ಬೋದಾ, ಅಥವಾ ಬೇರೆ ಯಾರಿಗೋ ನಾವು ಸಾಲ ತಗೊಂಡಿರ್ತೀವಿ, ಬ್ಯಾಂಕಲ್ಲಿ ತಗೊಂಡಿರ್ತೀವ. ಅವಾಗ ಟೋಟಲ್ ಅಸೆಟ್ ಮೈನಸ್ ಟೋಟಲ್ ಲಯಬಿಲಿಟೀಸ್ ಟು ನೆಟ್ ವರ್ತ್. ಅವಾಗಲೇ ನಮಗೆ ಇಷ್ಟು ನಮ್ಮ ಕೈಲಿದೆ ಅಂತ ಗೊತ್ತಾಗುತ್ತೆ. ಕೆಲವರು ಜನ ಹೌದು ನನ್ನ ಹತ್ರ 10 ಲಕ್ಷ, ಹೋಗಪ್ಪ 80 ಲಕ್ಷದೆಲ್ಲ ಇದೆ, ಆಮೇಲೆ ಚೆಕ್ ಮಾಡಿದ್ರೆ ಸಾಲ 1 ಕೋಟಿ ಇರುತ್ತೆ, ನೆಟ್ವರ್ತ್ ಏನು ಅವ್ರಿಗೆ -20 ಲಕ್ಷ. ಈ ಎಕ್ಸರ್ಸೈಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಇಲ್ಲ ಇನ್ನೊಬ್ರು ಇರ್ತಾರೆ, 10 ಲಕ್ಷ ಸಾಲ, 20 ಲಕ್ಷ ಸಾಲ ಮಾಡಿರ್ತಾರೆ, ಅವ್ರ ನೆಟ್ವರ್ತ್ 1 ಕೋಟಿ ಇರುತ್ತೆ. ಆ ಭಯದಲ್ಲಿ ಇರ್ತಾರೆ ಅವರು. ಅಯ್ಯೋ ಅಯ್ಯೋ ಸಾಲ ಮಾಡ್ಬಿಟ್ಟೆ ಹೆಂಗಪ್ಪ ತೀರ್ಸೋದು. ನಿಜವಾಗ್ಲೂ ಅವ್ರನ್ನ ಈ ಮೇಲಿರ್ತಾರೆ, ಉತ್ತಮ ಸ್ಥಿತಿಲಿ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಈ ಎಕ್ಸರ್ಸೈಸ್ ಮಾಡಲ್ಲ. ಅವ್ರಿಗೂ ಅವ್ರಿಗೆ ಅಧೈರ್ಯ ಆಗುತ್ತೆ, ಕಾನ್ಫಿಡೆನ್ಸ್ ಕುಗ್ಗುತ್ತೆ, ಯಾ ಚಿಂತೆ ಬರುತ್ತೆ, ಆತಂಕಕ್ಕೆ ಒಳಗಾಗ್ತಾರೆ ಅನವಶ್ಯಕವಾಗಿ. ಯಾಕೆ? ಈಗ ಈ ಒಂದು ಫಿಗರ್ ನನಗೆ ಗೊತ್ತಿಲ್ಲ, ಸುಮ್ಮನೆ ನಾನು ಸಾಲಗಾರ ಅನ್ಕೊಂತಾ ಇದ್ದೀನಿ, ಬಟ್ ನನಗೆ ಅದಕ್ಕಿಂತ ಹೆಚ್ಚಿನ ಮಟ್ಟದ ಮೌಲ್ಯ ಇರುವಂತಹ ಬೇರೆ ಆಸ್ತಿಗಳು ಇದೆ ಅಂದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗಾಗಿ ಈ ಎಕ್ಸರ್ಸೈಸ್ ತುಂಬಾನೇ ಮುಖ್ಯ ಸ್ನೇಹಿತರೆ, ತುಂಬಾನೇ ಮುಖ್ಯ. ಅದಕ್ಕೆಲ್ಲ ಗೂಗಲ್ ಅಲ್ಲಿ ಹೊಡೆದ್ರೆ ಆಪ್ ಎಲ್ಲ ಬರುತ್ತೆ, ಮನಿ ಟ್ರ್ಯಾಕರ್ ಅಂತ ಬರುತ್ತೆ, ಗುಡ್ ಬಡ್ಜೆಟ್ ಅಂತ ಇರುತ್ತೆ. ಇದೆಲ್ಲ ನಮ್ಮ ಮನೆ ಖರ್ಚನ್ನ ಯಾವ ರೀತಿ ನಿಭಾಯಿಸೋದು ಅಂತ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಒಂದೆರಡಾದ್ರೆ ತುಂಬಾನೇ ಇದಾವೆ ಪ್ರತಿಯೊಂದು ಖರ್ಚನ್ನು. ಬಟ್ ಬರೀಬೇಕು ಸ್ನೇಹಿತರೆ, ಏನ್ ಬರೀಬಾರ್ದು ಇವತ್ತೇನು ಇದೆಲ್ಲ ಬರ್ಕೊಂಡು ಕೂತ್ಕೋಬೇಕಾ ಅಂತಲ್ಲ. ಒಂದು ಎಕ್ಸೆಲ್ ಅಲ್ಲಿ ಹಾಕೊಳ್ಳಿ, ಅದಿದ್ರೆ ಉತ್ತಮ, ಅಥವಾ ಈ ಆಪ್ ಅಲ್ಲಿ ಹಾಕೊಳ್ಳಿ. ಆಪ್ ಇಲ್ಲ ಅಂದ್ರೆ ಎಕ್ಸೆಲ್ ಬಳಸಿ, ಪ್ರತಿದಿನ ಹಾಕ್ತಾ ಹೋಗಿ. ಆ ಒಂದು ಬಕೆಟ್ ಅಲ್ಲಿ ಅದು ಕೂತ್ಕೊಳ್ಳುತ್ತೆ. ಗ್ರೋಸರಿ ಬಕೆಟ್ ಅಲ್ಲ, ವೆಜಿಟೇಬಲ್ ಬಕೆಟ್ ಅಲ್ಲ, ಹೆಲ್ತ್ ಮೆಡಿಕಲ್ ಇದಕ್ಕೂ ಇಡಬೇಕು ಸ್ನೇಹಿತರೆ. ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂದ್ರೂ ಮುಂದೆ ಆಗ್ಬೋದು ಅನ್ನೋ ಅರ್ಥದಲ್ಲಿ ವರ್ಷಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಎತ್ತಿಡ್ಬೇಕು. ಅವಾಗ ಅನ್ಎಕ್ಸ್ಪೆಕ್ಟೆಡ್ ಏನೋ ಬಂದಾಗ ಬಾಯಿ ಬರ್ಕೊಳ್ಳಲ್ಲ, ಯಾಕಂದ್ರೆ ಇರ್ತಾನೆ ಅಂತ ಆಲ್ರೆಡಿ. ಈ ವರ್ಷ ಯುಟಿಲೈಸ್ ಆಗಿಲ್ಲ, ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು, ಅದು ಒಂದ್ ಕಡೆ ಇರುತ್ತೆ, ಅದರಿಂದ ಬಳಸ್ಕೊತೀನಿ. ಖರ್ಚಾಗಿಲ್ವಾ, ನೆಕ್ಸ್ಟ್ ಇಯರ್
ಒಂದೇ ಸರಿ ದೊಡ್ಡದಾಗಿ ಬಂದಾಗ ಈಸಿ ಆಗುತ್ತೆ, ಇಲ್ಲಾಂದ್ರೆ ಅವ್ರ ಇವ್ರ ಹತ್ರ ಹೋಗೋದು, ಅದೇ ಇದನ್ನು ಮಾರೋದು, ಈ ತರ ಒಂದು ಪರಿಸ್ಥಿತಿ ಆಗ್ತಾ ಇದೆ. ಓಕೆ. ಆಮೇಲೆ ಏನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ನೀಡ್ ಏನ್ ಬೇಕು, ರಿಟೈರ್ಡ್ ಆಗೋಷ್ಟೊತ್ತಿಗೆ ಎಷ್ಟು ಬೇಕು ಅಂತ ಹೇಳ್ಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾವು ಏನ್ ಬೇಕು, ನೆಟ್ವರ್ಕ್ ಏನಿದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ನಾವು ರಿಟೈರ್ಮೆಂಟ್ ಆದಾಗ ಏನೇನ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ಅಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ಏನ್ ಬೇಕು, ಹೇಗಿರ್ಬೇಕು ಅಂತ ಹೇಳಲಿಕ್ಕೆ, ಏನ್ ಇನ್ವೆಸ್ಟ್ಮೆಂಟ್ ಬೇಕು, ಏನ್ ಸೇವಿಂಗ್ಸ್ ಬೇಕು. ಅದು ನಾವು ಮಾತಾಡಿದ್ವಿ, ಶೇರ್ಸ್, ಬಾಂಡ್, ರಿಯಲ್ ಎಸ್ಟೇಟ್, ಮೆಟಲ್ ಅಥವಾ ಹಾರ್ಡ್ ಕ್ಯಾಶ್ ಅಂದ್ರೆ ಇಟ್ಕೊಳ್ಳುವಂಥದ್ದು ಏನದು. ಇದನ್ನೆಲ್ಲ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಬರೀ ಊಟ ಮಾಡಿ ತಿಂದೆ ಮಾಡೋದಲ್ಲ, ಈಗಿನ ಗುಣಮಟ್ಟ ಅವಾಗಲೂ ಮಾಡೋತಾರ ಅಥವಾ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡೋದನ್ನ ಗಮನದಲ್ಲಿ ಇಟ್ಕೋಬೇಕು. ಟೂರು ಟ್ರಿಪ್ ಹೋಗ್ಕೊಂಡು ಆರಾಮಾಗಿ ಇಟ್ಕೊಂಡು ಬೇಕಾದಂತ ತಿನ್ಕೊಂಡು ಎಕ್ಸರ್ಸೈಸ್ ಮಾಡಿಕೊಂಡು ಸ್ನೇಹಿತರು ರಿಲೇಟಿವ್ಸ್ನ ನೋಡ್ಕೊಂಡು ಫಂಕ್ಷನ್ಗಳಿಗೆ ಕೊಟ್ಕೊಂಡು ಗಿಫ್ಟ್ಗಳು ಕೊಟ್ಕೊಂಡು ಅವ್ರಿಗೆ ಈ ತರ ಒಂದು ಜೀವನ ಮಟ್ಟ ಏನಿದೆ ನಮ್ಗೆ ಇವಾಗ ಇದು ಮಾಡ್ತಾ ಇದೀವಿ, ಅದೇ ರೀತಿ ಅಥವಾ ಅದಕ್ಕೆ ಹೆಚ್ಚಿನ ಮಟ್ಟವನ್ನು ನಾವು ನಿಲ್ಲಿಸ್ಕೊಂಡು ಅದಕ್ಕೇನು ಬೇಕು ದುಡ್ಡು ಅವಶ್ಯಕತೆ ಅದನ್ನ ನಾವು ಇಲ್ಲಿ ಈಗಲೇ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಮೂಲಕ ಮಾಡ್ಕೋಬೇಕು. ಮತ್ತೆ ಸ್ಟೆಪ್ 3 ಏನು? ಬಿಕಮ್ ಅವೇರ್ ಆಫ್ ವಾಟ್ ಯು ಆರ್ ಸ್ಪೆಂಡಿಂಗ್, ಮೇಕ್ ಎ ಲಿಸ್ಟ್ ಆಫ್ ಆಲ್ ಎಕ್ಸ್ಪೆಂಡಿಚರ್ ಇನ್ ಎ ಮಂತ್. ಅಂಡ್ ಇದು ನಾವು ಮಾತಾಡಿದ್ವಿ ಎಲ್ಲ ಲಿಸ್ಟ್ನು, ಇದು ನಾವು ನಮ್ಮ ಕ್ಲೈಂಟ್ ಮಾಡಿಸ್ತೀವಿ ಅಂತ ಹೇಳಿದ್ನಲ್ಲ, ಅದನ್ನ ಮಾಡಿಸ್ಬೇಕು. ಲಿಸ್ಟ್ ಮಾಡಿ ಏನೇನಿದೆ ನನಗೆ ಸ್ಪೆಂಡ್ ಏನು ಅದು ನಮ್ಗೆ ಗೊತ್ತಿರ್ಬೇಕು ಇವಾಗ. ಯಾ, ನಂಬರ್ ಒನ್ ಪ್ರಾಬ್ಲಮ್ ಇನ್ ಟುಡೇಸ್ ಜನರೇಷನ್ ಅಂಡ್ ಎಕಾನಮಿ ಇಸ್ ಲ್ಯಾಕ್ ಆಫ್ ಫೈನಾನ್ಷಿಯಲ್ ಲಿಟ್ರಸಿ. ಫೈನಾನ್ಷಿಯಲ್ ಲಿಟ್ರಸಿ ಇರಲ್ಲ ಅಂತ ಹೇಳ್ತಾರೆ ಆಲನ್ ಗ್ರೀನ್ ಪ್ಲಾನ್. ಈಗಿನ ನಂಬರ್ ಒನ್ ಪ್ಲಾನ್ ಸಮಸ್ಯೆ ಏನಂದ್ರೆ ಜನರಿಗೆ ಹಣಕಾಸಿನ ಆರ್ಥಿಕ ಎಜುಕೇಶನ್ ಲಿಟ್ರಸಿ, ಅದ ಜ್ಞಾನ ಇರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ನಾವು ಜಸ್ಟ್ ಮಾತಾಡಿದ್ವಿ. ಈಗ ಸ್ಟೆಪ್ 4 ಬಿಕಮ್ ಫೈನಾನ್ಷಿಯಲಿ ಲಿಟ್ರೇಟ್. ಫಸ್ಟ್ ಆ ಒಂದು ಜ್ಞಾನವನ್ನ ಪಡ್ಕೋಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನಮ್ಗೆ ಅದನ್ನು ಹೇಳ್ಕೊಟ್ಟಾಗ್ಲೇನೆ ನಾವು ಅದರ ಲಾಭವನ್ನ ಅಥವಾ ಆ ಜ್ಞಾನವನ್ನ ನಾವು ಸಂಪಾದನೆ ಮಾಡಿದಾಗ ಮಾತ್ರ ನಾವು ಆ ಜ್ಞಾನವನ್ನ ಅಳವಡಿಸ್ಕೊಳ್ಳೋಕ್ಕಾಗೋದು, ಮತ್ತೆ ಅದರ ಪ್ರಕಾರ ಆಕ್ಷನ್ ಮಾಡ್ಲಿಕ್ಕಾಗೋದು. ಆಕ್ಷನ್ ಮಾಡಿದಾಗ ನಮಗೆ ಬೇಕಾಗಿರುವಂತಹ ಫಲಗಳು ಅಥವಾ ರಿಸಲ್ಟ್ ಸಿಗ್ತಾ ಹೋಗೋದು. ಆದ್ರಿಂದ ಒಂದು ಟ್ರೈನಿಂಗ್ ಇರ್ಬೋದು, ಅದ್ರ ಬಗ್ಗೆ ಬುಕ್ ತಗೊಂಡು ಓದೋದಿಂತಿರ್ಬೋದು, ಅಥವಾ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಏನೋ ಇರ್ತೀವಲ್ಲ ಆ ಥರ ಕಂಪನಿಗಳನ್ನ ನಾವು ಕನ್ಸಲ್ಟ್ ಮಾಡುವಂಥದ್ದು, ಅವರ ಸಹಾಯನ ಮೊಟ್ಟ ಮೊದಲಿಗೆ ತಗೋಬಹುದು ಕಲ್ತ್ಕೊಳ್ಳೋ ಇದರಲ್ಲಿ. ಎಷ್ಟೊಂದು ಸಾರಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ನೆಟ್ಫ್ಲಿಕ್ಸ್ ನೋಡುವಾಗ ಈ ಥರದ್ದು ಒಂದು ಯೂಟ್ಯೂಬ್ ಕೂಡ ಮಾಹಿತಿಗಳನ್ನ ನಾವು ಕಲ್ತ್ಕೋಬಹುದು. ಓಕೆ ಸ್ನೇಹಿತರೆ. ಓಕೆ. ವೆಲ್ತ್ ಹ್ಯಾಸ್ ಮೆನಿ ಆಸ್ಪೆಕ್ಟ್ಸ್. ಓಕೆ. ವೆಲ್ತ್ ಹ್ಯಾಸ್ ಮೆನಿ ಆಸ್ಪೆಕ್ಟ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ವೆಲ್ತ್ ಅಂದ್ರೆ ಸಂಪತ್ತು ಅನ್ನೋ ಪರಿಕಲ್ಪನೆ ಬೇರೆ ಬೇರೆ ಆಯಾಮಗಳಿರುತ್ತೆ, ಬೇರೆ ಬೇರೆ ಅಂಶಗಳಿರುತ್ತೆ. ಏನು ಲೀ ಬ್ರೌ ಬ್ರೌವರ್ ಅಂತ ಇರ್ತಾರೆ, ಫೌಂಡರ್ ಆಫ್ ಎಂಪವರ್ಡ್ ವೆಲ್ತ್. ಅವ್ರು ಏನ್ ಮಾಡ್ತಾರೆ, ಈಸ್ ದ ಆಕ್ಚುಲಿ ದ ಮಾಡೆಲ್ ಟು ಡೀಲ್ ವಿತ್, ಒಂದು ಮಾಡೆಲ್ ನ ತಯಾರು ಮಾಡ್ತಾರೆ. ಎಲ್ಲಾ ತರದ ವೆಲ್ತ್ ಅನ್ನ ಅವರು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಇಸ್ ಎ ವೆರಿ ಗುಡ್ ಟ್ರೈನರ್, ಪ್ರಪಂಚಾದ್ಯಂತ ತುಂಬಾ ಹೆಸರುವಾಸಿ. ಅವ್ರ ಪ್ರಕಾರ ಎಷ್ಟು ವೆಲ್ತ್ ಇರ್ತಕ್ಕಂತ ಇಂಟ್ರೆಸ್ಟಿಂಗ್. ನಾವು ಬರೀ ವೆಲ್ತ್ ಅಂದ್ರೆ ಫೈನಾನ್ಸ್ ಅಲ್ವಾ, ಇಲ್ಲ. ಅವ್ರ ಪ್ರಕಾರ ತಿಳ್ಕೊಳ್ಳಿ ಸ್ನೇಹಿತರೆ, ಹ್ಯೂಮನ್ ಅಸೆಟ್ಸ್, ಹ್ಯೂಮನ್ ಅಸೆಟ್ಸ್ ಕೂಡ ವೆಲ್ತ್ ಅಂತ. ಮನುಷ್ಯ ಮಾನವ ಕೂಡ ಒಬ್ಬ ಆಸ್ತಿ ಅಂತ. ಹೇಗೆ? ಫ್ಯಾಮಿಲಿ ಸಂಪತ್ತು, ಎಷ್ಟು ಅದ್ಭುತವಾಗಿದೆ. ಹೆಲ್ತ್ ಆರೋಗ್ಯ ಸಂಪತ್ತು. ಕ್ಯಾರೆಕ್ಟರ್ ನಮ್ಮ ಗುಣ ಸಂಪತ್ತು. ಯೂನಿಕ್ ಎಬಿಲಿಟೀಸ್ ನಮ್ಮಲ್ಲಿರುವಂತಹ ವಿಭಿನ್ನ ರೀತಿಯ ಒಂದು ಸಾಮರ್ಥ್ಯ, ಒಂದು ಸಂಪತ್ತು ನಮಗೆ. ಹೆರಿಟೇಜ್, ಹೆರಿಟೇಜ್ ನಮ್ಮ ಏನಂತಾರೆ ಹೆರಿಟೇಜ್ಗೆ? ಪರಂಪರೆ, ನಮ್ಮ ಪರಂಪರೆ, ವಂಶ ಪರಂಪರೆ, ಅದು ಸಂಪತ್ತು ಉಳಿಸ್ಬೇಕು ನಾವು. ರಿಲೇಶನ್ಶಿಪ್ಸ್, ಸಂಬಂಧಗಳು ಕೂಡ ಸಂಪತ್ತೇ. ಹ್ಯಾಬಿಟ್ಸ್, ಅಭ್ಯಾಸಗಳು, ಎಥಿಕ್ಸ್, ಯಾ ಅಂಡ್ ಮಾರಲ್ಸ್, ನೀತಿಗಳು, ನಮ್ಮ ಮೌಲ್ಯಗಳು. ನೋಡಿ, ಇದನ್ನು ಕೂಡ ಜಾಸ್ತಿ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ನೆಕ್ಸ್ಟ್ ಹೇಳ್ತಾರೆ ಇಂಟೆಲೆಕ್ಚುಯಲ್ ಅಸೆಟ್ಸ್, ಬುದ್ಧಿಮತ್ತೆ, ಅದು ಕೂಡ ಅಸೆಟ್ ಅಂತಾರೆ. ಅದು ಕೂಡ ಆಸ್ತಿ, ನಿಮ್ದು ಸಂಪತ್ತು ಆಸ್ತಿ ನಿಮ್ಮಲ್ಲಿ ಇರೋದು. ಏನು ಎಲ್ಲರಿಗೂ ಹೇಳ್ತೀರ, ನಿನ್ನ ಆಸ್ತಿ ವಿದ್ಯೆ ಒಂದೇ ಕಣ, ನನ್ಗೇನು ಮಾಡಕ್ಕಾಗಿಲ್ಲ ಕಣ ಮಗನೇ, ನೀನು ನಾನು ಕೊಟ್ಟಿರೋದು ಒಂದೇ ಆಸ್ತಿ ಸಂಪತ್ತು, ಏನು ವಿದ್ಯೆ ಒಂದು ಕೊಟ್ಟಿದ್ದೀನಿ ಮಗ ಬದುಕೊಳ್ಳೋದು ಅಂತ ಹೇಳಲ್ವಾ ನಾವು ಮಕ್ಕಳಿಗೆ? ಆ ರೀತಿ ಅದು ಕೂಡ ಆಸ್ತಿನೇ ಸ್ನೇಹಿತರೆ. ಮುಂತಾನೆ ತಾಯಿ ನಮ್ಗೆ ಅದು ಹೇಳಿರ್ತಾರಲ್ಲ, ಎಷ್ಟೊಂದು ಸರಿ ಹೇಳಿರ್ತಾರೆ. ಸೊ ಸ್ಕಿಲ್ಸ್, ಟ್ಯಾಲೆಂಟ್ ಕೂಡ, ಕಲೆ ಕುಶಲತೆಗಳು, ವಿಸ್ಡಮ್ ಬುದ್ಧಿವಂತಿಕೆ, ಎಜುಕೇಶನ್, ವಿದ್ಯಾಭ್ಯಾಸ ಕೂಡ ಸಂಪತ್ತೆ. ಲೈಫ್ ಎಕ್ಸ್ಪೀರಿಯನ್ಸ್, ಜೀವನಾನುಭವಗಳು,
ನಮ್ಮ ರೆಪ್ಯುಟೇಷನ್, ಗೌರವ, ಯಾ ಸಿಸ್ಟಮ್, ನಾವು ಸೆಟ್ ಮಾಡಿರೋಂಥ ಸಿಸ್ಟಮ್ ಏನೋ ಮಾಡಿರ್ತೀವಿ, ನಾವು ಈ ತರ ಮಾಡಿದ್ರೆ ಈ ತರ ಕೆಲಸ ಈಸಿ ಆಗ್ತಾ ಇರುತ್ತೆ, ನಮ್ಗೆ ಗೊತ್ತಿದೆ ಆ ಥರ ಎಲ್ಲ ಸಿಸ್ಟಮ್ ಸೆಟಪ್ ಮಾಡಿರ್ತೀವಿ. ಅದು ನಮ್ಮ ಬುದ್ಧಿವಂತಿಕೆಯಿಂದ, ಅದು ಕೂಡ ನಮ್ಮ ಸಂಪತ್ತೆ. ಐಡಿಯಾಗಳು ಬೇರೆ ಯಾರಿಗೂ ಬರೋದಿಲ್ಲ, ಯೂನಿಕ್ ಆಗಿರೋ ಟ್ರೆಡಿಷನ್ಸ್ಗಳು, ಸಂಪ್ರದಾಯಗಳು, ಅಲಯನ್ಸ್ಗಳು, ನಾವು ಬೇರೆಯವ್ರ ಜೊತೆ ಹೇಗೆ ವರ್ಷಾನುಗಟ್ಲೆ ಸಂಬಂಧಗಳನ್ನ ಇಟ್ಕೊಂಡು ನೆಟ್ವರ್ಕಿಂಗ್ ಅಲ್ಲಿ ಇರ್ತೀವಿ, ಅದು ಕೂಡ ನಮ್ಮ ಸಂಪತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನೆಕ್ಸ್ಟ್ ಹೇಳ್ತಾರೆ ಫೈನಾನ್ಷಿಯಲ್ ಅಸೆಟ್ಸ್. ನಾವು ಮಾತಾಡ್ತೀವಿ ಕ್ಯಾಶು, ಸ್ಟಾಕ್ಸು, ಬಾಂಡ್ಸು, ದುಡ್ಡು, ರಿಟೈರ್ಮೆಂಟ್ ಪ್ಲಾನು, ರಿಯಲ್ ಎಸ್ಟೇಟ್ ಅಲ್ಲಿ ಎಷ್ಟು ಹಾಕಿದ್ದೀವಿ, ಎನಿ ಬಿಸ್ನೆಸ್ ಅಲ್ಲಿ ಏನು ಹಾಕಿದ್ದೀವಿ, ಮೆಟಲ್ ಮೇಲೆ ಏನು ಹಾಕಿದ್ದೀವಿ, ಯಾ ಅಂದ್ರೆ ಚಿನ್ನ, ಬೆಳ್ಳಿನ ಏನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀವಿ. ಆಂಟಿಕ್ಸ್ ಪೀಸ್ಗಳು, ಆಂಟಿಕ್ ನಾವು ಮಾಡಲ್ಲ, ವೆಸ್ಟರ್ನ್ ಕಲ್ಚರಲ್ಲಿ ಇರುತ್ತೆ. ಹಳೇ ಕಾಲದ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ, ಅದು ಕೂಡ ಬೆಲೆ ಬಾಳ ಅಂತದ್ದು ಅವ್ರಿಗೆಲ್ಲ. ಒಂದ್ಸರಿ ಮಾರಿದ್ರೆ ಹರಾಜಾಗ್ರೆ ಹೆಚ್ಚಿನ ಮೌಲ್ಯ ಬರುತ್ತೆ. ಸೊ ಇದು ಫೈನಾನ್ಷಿಯಲ್ ಅಸೆಟ್ಸ್. ನೆಕ್ಸ್ಟ್ ಸಿವಿಕ್ ಅಸೆಟ್ಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಿವಿಕ್ ಏನು, ನಾವು ಏನೇನು ಬದುಕಿದೀವಿ ಸೊಸೈಟಿನಲ್ಲಿ, ಏನು ನಾವು ಸರ್ಕಾರಕ್ಕೆ ಏನ್ ಕೊಡ್ತೀವಿ, ಅವ್ರದ್ದು ಏನ್ ಪಡಿತೀವಿ, ಟ್ಯಾಕ್ಸ್ ನಾವೇನ್ ಪೇ ಮಾಡ್ತೀವಿ, ಅದು ಕೂಡ ಅಸೆಟ್. ಯಾಕೆ ಅಸೆಟ್? ಆ ಸಂಪತ್ತು, ಆ ಆಸ್ತಿ ನಾನು ಕೊಡೋದ್ರಿಂದನೇ ದೇಶ ನಮಗೆ ಬೇಕಾಗಿರುವಂತಹ ಅನುಕೂಲಗಳನ್ನ ಮಾಡ್ಕೊಡುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ನ ಕೊಡುವಂಥದ್ದು. ಅದು ನನಗೆ ನನ್ನ ಜೀವನ ಮಟ್ಟ ಚೆನ್ನಾಗಿ ಮಾಡಕ್ ಸಾಧ್ಯ ಆಗುತ್ತೆ. ಆ ಒಂದು ಒಳ್ಳೆ ರೋಡ್ ಇದ್ರೆ ನಾನು ಲಂಬರ್ಗಿನಿ ಕಾರ್ನ ಓಡ್ಸಕ್ ಸಾಧ್ಯ. ಇಲ್ವಾ? ನಾನು ಕಾರ್ ತಗೊಂಡು ಇಟ್ಕೋಬೇಕಷ್ಟೇ, ಈಗಿರೋ ರೋಡ್ಗಳ ಮೇಲೆ ಓಡ್ಸಕ್ ಬರೋದಿಲ್ಲ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅದು ಸಂಪತ್ತೆ ನನಗೆ. ನಾನು ಇನ್ವೆಸ್ಟ್ ಮಾಡೋದನ್ನ ಖರ್ಚಾದ್ರೂ ಸಂಪತ್ತೆ. ಓಕೆ. ಆಮೇಲೆ ಚಾರಿಟಿ ಕೊಡುವಂಥದ್ದು, ಪ್ರೈವೇಟ್ ಫೌಂಡೇಶನ್ ಮಾಡುವಂಥದ್ದು, ನಮ್ದು ಅದೆಲ್ಲ ಸಂಪತ್ತುಗಳು. ಬಟ್ ರಿಚ್ ಪೀಪಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಎರಡಕ್ಕೆ ಫೋಕಸ್ ಮಾಡ್ತಾರೆ. ಹ್ಯೂಮನ್ ಕ್ವಾಡ್ರೆಂಟ್ ಅಂತ, ಅದು 4 ಕ್ವಾಡ್ರೆಂಟ್ ಅಂತ ಇದೆ, ನಾವು ಮಾತಾಡೋದು 4 ಭಾಗಗಳಲ್ಲಿ. ಆ ಬೇರೆ ಎರಡಕ್ಕೆ ಮಾತ್ರ ಫೋಕಸ್ ಮಾಡ್ತಾರೆ, ಇನ್ನೆರಡಕ್ಕೆ ಮತ್ತ ಫೋಕಸ್ ಅವ್ರೆಲ್ಲಾ ಮಾಡ್ತಾರೆ. ಕಾನೂನ್ ಪ್ರಕಾರ ಕಾಯ್ದೆಸ್ರಿ ಮಾತಾಡೋನಾರ. ಐ ಮ್ಯೂಟ್ ಲೀಲಾವತಿ. ಇಂಟೆಲೆಕ್ಚುಯಲ್ ಅಸೆಟ್ಸ್, ಯಾ ಫೈನಾನ್ಷಿಯಲ್ ಅಸೆಟ್ಸ್ಗೆ, ಮತ್ತೆ ಆ, ಆ, ಏನಂತಾರೆ, ಸಿವಿಕ್ ಅಸೆಟ್ಸ್ಗೆ ಫೋಕಸ್ ಮಾಡ್ತಾರೆ. ಹ್ಯೂಮನ್ ಅಸೆಟ್ಸ್ ಮತ್ತೆ ಇಂಟೆಲೆಕ್ಚುಯಲ್ ಅಸೆಟ್ಸ್ನ ಅವ್ರು ಫೋಕಸ್ ಮಾಡಲ್ಲ, ಯಾಕಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಇದು ಬೇರೆಯವ್ರಿಗೆ, ಇದೆಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಬೋದು, ನನ್ನ ಮಕ್ಕಳಿಗೆ ಅವ್ರು ಇವ್ರು ಕೊಡ್ಬೋದು, ಇದು ನಾನು ಕೊಡೋಕ್ಕಾಗಲ್ಲ. ಅದರಿಂದ ಆ ವ್ಯಾಲ್ಯೂ ಸಿಸ್ಟಮ್ ಮನೆಯಲ್ಲಿ ಬೆಳೆಸ್ಕೊಂಡ್ಬಂದಾಗ ಮಾತ್ರ ಅದೆಲ್ಲ ಕೊಡೋಕ್ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಫೈನ್. ಏನು ಇವತ್ತಿನ ಚಟುವಟಿಕೆ? ನಿಮ್ಮ ಖರ್ಚು ವೆಚ್ಚ ಇವತ್ತು ರೆಡಿ ಮಾಡಿ, ಒಂದು ಎಕ್ಸೆಲ್ ಆಪ್ ಅಲ್ಲಿ ಎಷ್ಟಿದೆ ಅಂತ ನಿಮ್ಮ ನೆಟ್ ವರ್ತ್ ಕಂಡಿಡ್ಕೋಬೇಕು. ಎಷ್ಟು ದಿನದ, ಅಟ್ಲೀಸ್ಟ್ ಆ ತಿಂಗಳ ಎಷ್ಟು ಖರ್ಚು ವೆಚ್ಚ, ನನ್ನ ಇನ್ಕಮ್ ಎಕ್ಸ್ಪೆಂಡಿಚರ್ ಎಷ್ಟು ಮೈನಸ್ ಇದೆ, ಪ್ಲಸ್. ಓಕೆ, ಚಿಕ್ಕ ಚಟುವಟಿಕೆ. ನೆಟ್ ವರ್ತ್ ಅನ್ನು ಕೂಡ ಕಂಡಿಡಿಯಿರಿ, ಅದು ಇನ್ನೊಂದು ಚಟುವಟಿಕೆ. ಸಮಯ ಇದ್ರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯಿನ್ ದಿಸ್ ಸೆಷನ್. ಹೋಪ್ ಯು ಎಂಜಾಯ್ ದ ಸೆಷನ್. ಲಾಭ ಪಡ್ಕೊಳ್ಳಿ, ಮತ್ತೆಲ್ಲರೂ ಏನಾಗಿ ಶ್ರೀಮಂತರಾಗಿ. ಓಕೆ, ಈಗೇನ್ ಮಾಡೋಣ? ನಮ್ಮ ಯೋಧರ ಘೋಷಣೆ ಮತ್ತು ಮೆಡಿಟೇಷನ್. ಅದಕ್ಕೆ ಮುಂಚೆ ಒಂದು ಫೋಟೋ, ಗ್ರೂಪಿನ ಫೋಟೋ. ನಾವೆಲ್ಲ ಒಂದೇ ಸಮುದಾಯದಲ್ಲಿದ್ದೀವಿ, ಒಂದೇ ಜ್ಞಾನ ಕಲಿತಾ ಇದ್ದೀವಿ ಅನ್ನೋ ಭಾವನೆ ನಾವು ಪಡಿಬೇಕು ಅಂದ್ರೆ, ಯು ಶುಡ್ ಟೇಕ್ ಒನ್ ಫೋಟೋಗ್ರಾಫ್. ರೆಡಿ, ಸ್ಟಡಿ, 1 2 3 and go. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ಯಾಕೆ? ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ. ಎಕ್ಸಲೆಂಟ್, ವಂಡರ್ಫುಲ್ ವಂಡರ್ಫುಲ್. ಈಗ 3 ಘೋಷಣೆ. ನಾನು ಅಪರಿಮಿತ ಅನ್ನೋದು. ರೆಡಿ ಸ್ಟಡಿ, 1 2 3 ಗೋ. ನಾನು ಅಪರಿಮಿತ, ನಾನು ಅಪರಿಮಿತ, ನಾನು ಅಪರಿಮಿತ. ಎಸ್ ಗೈಸ್, ನಾವೆಲ್ಲ ಅಪರಿಮಿತರೇ. ನಾವು ಅಪರಿಮಿತವಾದ ಸಾಮರ್ಥ್ಯದಿಂದ ನಮ್ಮ ಗುರಿಗಳನ್ನು ಸಾಧಿಸಿಕೊಟ್ಟಿರೋ ಸಾಧಕರು. ವಂಡರ್ಫುಲ್. ಈಗ ಮೆಡಿಟೇಷನ್ ಮಾಡೋಣ. ಎಕ್ಸಲೆಂಟ್ ಗೈಸ್. Sit in a comfortable position. ಬೆನ್ನು ಸ್ಥಿರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿ, ನಿಮ್ಮ ಗಮನ ಉಸಿರಾಟದ ಮೇಲಿರಲಿ.
ನಿಧಾನವಾಗಿ ಎರಡು ಕೈಗಳನ್ನು ಪರಸ್ಪರ ಮುಚ್ಚಿಕೊಂಡು ಅದರಲ್ಲಿ ಉತ್ಪತ್ತಿಯಾದ ಶಾಖವನ್ನ ಕಣ್ಣಿಲಿಟ್ಕೊಂಡು ಮುಖವನ್ನು ಸವರಿ ಕಣ್ಣುಗಳು ನಿಧಾನವಾಗಿ ಬಿಡುತ್ತೆ. ಹಸ್ತವನ್ನು ಗಮನಿಸಿ. ಕಣ್ಣು ನಿಧಾನವಾಗಿ ತೆಗೆಯುತ್ತಾ ಹ್ಯಾಂಡ್ ಹೊರಗಡೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಸೆಷನ್. ಈ ಸೆಷನ್ನಲ್ಲಿ ಭಾಗಿಯಾಗಿದ್ದಕ್ಕೆ ಇವೆಲ್ಲ ಧನ್ಯವಾದಗಳು. ನಿಮ್ಗೆ ಒಳ್ಳೇದಾಗ್ಲಿ. ಇದು ನಿಮಗೆ ಎಲ್ಲ ಅನ್ಕೊಂಡಿರೋ ವಿಚಾರಗಳೆಲ್ಲ ಸಾಧನೆ ಮಾಡೋಕ್ಕಾಗ್ಲಿ ಅಂತ ಅನ್ಕೊಳ್ತೀನಿ. ಮತ್ತು ಇದಕ್ಕಿಂತ ಮುಖ್ಯವಾಗಿ ಈಗ ವಿಜುವಲೈಸೇಷನ್ ಮತ್ತೆ ಅಫರ್ಮೇಷನ್ ಮಾಡಿ ಇದರ ಲಾಭನ ಇನ್ನು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ. ಓಕೆ ಸ್ನೇಹಿತರೆ, ಒಳ್ಳೇದಾಗ್ಲಿ. ಶುಭ ದಿನ. ಥ್ಯಾಂಕ್ ಯು ಸೊ ಮಚ್.